विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। इदं तु पूर्वपक्षः पुनरपि वक्तव्यः। अहं तु सिद्धान्तं मत्वा अपूर्वविधिरिति पक्षः अल्लप्प इति पूर्वपक्षः अल्लवे सो पूर्वपक्ष तिष्ठतु तावत् पाक्षिकी आत्मोपासना प्राप्ति नित्या सी आत्मोपासना पाक्षिकी वा नित्या वा आत्मोपासना प्राप्ता आत्मोपासनं प्राप्तं नित्यं वा पाक्षिकी वा तत्तिष्ठतु किन्तु अयं तु अपूर्वविधि स्यात् ज्ञानोपासनयोरेकत्वे सति ज्ञानोपासनयोः एकत्वे सति एव अपूर्वविधिर्भवति। अपूर्वविधिरेव इति पूर्वपक्षी मन्यते अपूर्वविधिरेव। कुतः विधिः आत्मोपासना प्राप्तिः पाक्षिकी वा नित्या वा आ वाक्य ಏಕೆ ಅನಾವಶ್ಯಕ ಅರ್ಥವಾಗಲಿಲ್ಲ. ಆತ್ಮೋಪಾಸನ ಪ್ರಾಪ್ತಿ ಸ್ವಾಮೀಜಿ ಕನ್ನಡ ಪುಸ್ತಕ ಕುತ್ರ ಅಸ್ತಿ ಅಪ್ಪ ಸ್ವಾಮೀಜಿ ಇಲ್ಲಿ ಏನಾದರೂ ಟಿಪ್ಪಣಿ ಕೊಟ್ಟರ ಇವು ಓಪನ್ ಮಾಡ್ತೆ 135 ನಿತ್ಯವಾದೆ ಸಮರ್ಥ್ಯತೆ ಎರಡನೆಯದು ಯತ್ ಸಾಕ್ಷಾತ್ ಮುಂತಾದ ಶ್ರುತಿಗಳಿಂದ ಆದ ಜ್ಞಾನವು ನಿತ್ಯವಾಗಿ ಇದ್ದೇ ಇರುವುದರಿಂದ ಅದನ್ನು ವಿಧಿಸಬೇಕಾದದ್ದಲ್ಲ. ಅದು ನಿತ್ಯವಾ पाक्षिकवा इति अत्र प्रसक्तिरेव नास्ति किन्तु अत्र किमपि ब्रूते तद् श्रीचरणाः स्पष्टीकुर्वन्ति. कर्मविधिवाक्यज्ञानವು ಶ್ರುತಿಯಿಂದ ತಾನೇ ಆಗುವಂತೆ ಇದು ಆಗುತ್ತದೆ ಎಂಬುದು ಇಲ್ಲಿ ಭಾಷ್ಯಕಾರರ ನಿಜವಾದ ಅಭಿಪ್ರಾಯವು. ಹಸಿವು ಮುಂತಾದ ಕಾರಣಗಳಿಂದ ಅದು ಮರೆಯಾಗಬಹುದು ಎಂಬುದನ್ನು ಒಪ್ಪಿ ಅದು ಪಕ್ಷಪ್ರಾಪ್ತವೆಂದು ಅದನ್ನೇ ಮಾಡಬೇಕೆಂದು ವಿಧಿಸುವುದರಿಂದ ಇದು ನಿಯಮವಿಧಿ ಎಂದು ಮುಂದೆ ಹೇಳಲಾಗುವುದು. ಕರ್ಮವಿಧಿವಾಕ್ಯಜ್ಞಾನವು ಕರ್ಮವಿಧಿವಾಕ್ಯಜ್ಞಾನಮಪಿ ಸ್ವಯಮೇವ ಭವತಿ. ಅಂದರೆ ಕರ್ಮನ ಯದ್ ವಿಧಾತವ್ಯಂ ತತ್ ಸ್ವಯಮೇವ ಅಸ್ತಿ ಇತಿ. ಅದೇ ಕನ್ಫ್ಯೂಷನ್ ಅಪ್ಪ. ಈ ಮೀಮಾಂಸಕರು ಉಲ್ಟಾ ತಿಲ್ಟಾ ಮಾತಾಡ್ತಾರೆ. ದಿಸ್ ವಾಟ್ ಐ ಡೋಂಟ್ ಲೈಕ್ ಇಟ್. ಅಂದರೆ ಸಿಂಪಲ್ ವಿಷಯವನ್ನು ಅದಕ್ಕೆ ಪೂರ್ತಿ ಉಲ್ಟಾ ಮಾತಾಡಿ ರಿಪ್ಲೈ ಕೊಡ್ತಾರೆ ಅಲ್ಲವೇ. ಅದು ಎಲ್ಲೆಲ್ಲಿಗೋ ಹೋಗ್ತಾರೆ. ಇದು ಶುಷ್ಕ ತರ್ಕ. ಮೀಮಾಂಸದಲ್ಲಿಯೂ ಶುಷ್ಕ ತರ್ಕವೇ. ಎಲ್ಲಿ ಶುಷ್ಕ ತರ್ಕ ಬರುತ್ತದೋ ಐ ಫೇಲ್. ಐ ಆಮ್ ನಾಟ್ ಎ ಸ್ಕಾಲರ್. ನಾನು ಅದು ಒಪ್ಕೊಳ್ತೀನಿ. ನಾನು ಜನರಲ್ಲಿ ವೇದಾಂತ ಪಂಡಿತ ಹೇಳ್ತಾನೆ. ನಾನು ಪಂಡಿತನಲ್ಲ. ಶುಷ್ಕ ತರ್ಕ ಪಂಡಿತ ಅಂದರೆ ಗೊತ್ತಾ? ಯಾರು ಶುಷ್ಕ ತರ್ಕಗಳನ್ನು ನಾನ್ಸೆನ್ಸ್ ಎಕ್ಸ್ಪ್ಲನೇಷನ್ಗಳೆಲ್ಲ ಕೇಳಿ ಕಂಠಸ್ಥ ಮಾಡ್ತಾರೆ. ಅಕಾಡೆಮಿಷನ್ಸ್ಗೆ ಸ್ವಾನುಭವ ದೃಷ್ಟಿರ್ನಾಸ್ತಿ. ತೇಷಾಂ ನಿಜವಾದ ವೇದಾಂತವೇ ಆಗಲಿ ಕಲ್ಪಿತವೇ ಆಗಲಿ ಎಲ್ಲ ಫಿಲಾಸಫಿಗಳು ಕಾನ್ಸೆಪ್ಟ್ಗಳೇ. ಅವರಿಗೆ ಎಲ್ಲವೂ ಕಂಠಸ್ಥ ಮಾಡತಕ್ಕಂಥ ಕಾನ್ಸೆಪ್ಟ್ಗಳೇ. ಅದರಿಂದ ಅವರು ಎಲ್ಲವೂ ಕಂಠಸ್ಥನೇ ಮಾಡ್ತಾರೆ. ಸೊ ದೇ ಡೋಂಟ್ ಫಾಲೋ ಎನಿಥಿಂಗ್. ಫಾಲೋ ಅಂದರೆ ಯಾವುದೂ ಅನುಭವದಲ್ಲಿ ನೋಡಲ್ಲ. ಅದರಿಂದ ದೇ ಬಿಕಮ್ ಗ್ರೇಟ್ ಸ್ಕಾಲರ್ಸ್. ಅವರು ಗ್ರೇಟ್ ಸ್ಕಾಲರ್ಸ್ ಆಗುತ್ತಾರೆ. ನಾವು ಸ್ಕಾಲರ್ಸ್ ಆಗಲ್ಲ. ಏಕೆ ಅಂದರೆ ಅಪ್ಪ ಒಂದು ನಿಮಿಷಪ್ಪ. ನಾವು ಅನುಭವವೇ ಪ್ರಧಾನವಿಟ್ಟುಕೊಳ್ಳುವುದರಿಂದ ಅನುಭವಕ್ಕೆ ಹೊಂದದೇ ಇರುವುದೆಲ್ಲ ಅರ್ಥವೇ ಆಗಲ್ಲ ನನಗೆ. ನಾನು ಬಿಟ್ಟೇ ಬಿಡ್ತೀನಿ. ಅದು
ಅನುಭವವಿಲ್ಲದೆ ನಾನು ಬಿಟ್ಟೇ ಬಿಡ್ತೇನೆ, ನನಗೆ ಅರ್ಥವೇ ಆಗಲ್ಲ. ಆದ್ದರಿಂದ ಇದು ನೋಡಿ, ಇದು ಈ ಮೀಮಾಂಸ, ಇದು ಜ್ಞಾನ ಉಪಾಸನ ಎರಡಿದೆ. ಮತ್ತು ನಿತ್ಯ ಗಿತ್ಯ ಅಪೂರ್ವ ಇದೆಲ್ಲ ಏಕೆ? ಇದೆಲ್ಲ ಏಕೆ? ಕಲ್ಪನಾ. ಇದು ಬೋರ್ ಆಗುತ್ತದೆ. ಏನು ಹೇಳ್ತಾರೆ ನನಗೆ ಅರ್ಥವಾಗಲ್ಲ. ತಿಷ್ಠತು ತಾವತ್ತು ಪಾಕ್ಷಿಕಿ ಆತ್ಮೋಪಾಸನ ಪ್ರಾಪ್ತಿ ನಿತ್ಯವಾಯಿತಿ. ಇದು ಪಕ್ಕಕ್ಕಿಡು ಹೇಳ್ತಾ ಇದ್ದಾರೆ. ಏನದು ಪಕ್ಕಕ್ಕಿಡುವುದು? ಯತ್ ಸಾಕ್ಷಾತ್ ಮುಂತಾದ ಶ್ರುತಿಗಳಿಂದ ಆದ ಜ್ಞಾನವು ನಿತ್ಯವಾಗಿ ಇದ್ದೇ ಇರುವುದರಿಂದ ಅದನ್ನು ವಿಧಿಸಬೇಕಾದದ್ದಲ್ಲ. ಕರ್ಮ ವಿಧಿವಾಕ್ಯ ಜ್ಞಾನವು ಶ್ರುತಿಯಿಂದ ತಾನೇ ಆಗುತ್ತದೆ. ಕರ್ಮ ವಿಧಿವಾಕ್ಯ ಜ್ಞಾನವು ಶ್ರುತಿ ತಾನೇ ಹೇಗೆ ಆಗುತ್ತದೆ? ಕರ್ಮ ಅಂದರೆ ಉಪಾಸನ ಆಗುತ್ತದೆ. మరి ಉಪಾಸನ ಪರೋಕ್ಷವೇ ಅಲ್ಲವೇ? ಅದು ವಿಧಿಸಲೇಬೇಕು. ಇದು ಕನ್ಫ್ಯೂಷನ್. ಏನೋ ಹೇಳ್ತಾರೆ. ಐ ಥಿಂಕ್ ನಾನು ಯಾರೋ ಪಂಡಿತರಿದ್ದಾರೆ, ನಮ್ಮ ಹರಿಯಿಂದ ಹೇಳಿಸ್ಕೊಳ್ಳಬೇಕು ಪಾಠ. ನನಗೆ ಅರ್ಥವೇ ಆಗಲ್ಲ. ಈಗ ನಾನು ಪಂಡಿತನೇ ಅಲ್ಲ. ಎಲ್ಲಿ ಶುಷ್ಕ ತರ್ಕ ಮಾಡ್ತಾರೋ ದಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಲ್. ನಿನಗೆ ಅರ್ಥವಾಯ್ತಾ? ನಿನಗೆ ಐ ಥಿಂಕ್ ನೀನೇ ಓದಿ ಹೇಳು. ದೆನ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಯಾಕಂದರೆ ಯು ಇಮ್ಯಾಜಿನ್ ಅನ್ನೆಸೆಸರಿ ನಾನ್ಸೆನ್ಸ್, ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಎನಿವೆ, ಈಗ ಟೈಮ್ ವೇಸ್ಟ್ ಮಾಡೋದೇಕೆ? ಈಗ ನಾನೇ ಇದೆಲ್ಲ ಓದಿ ಒಂದು ಪಕ್ಕಕ್ಕೆ ಬರ್ಕೊಂಡು ಇಟ್ಕೊಳ್ತೀನಿ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ವಾಕ್ಯ ಜ್ಞಾನವಾಕ್ಯ. ಅಂದ ಜ್ಞಾನವು ನಿತ್ಯವಾಗಿ ಇದ್ದೇ ಇರುವುದರಿಂದ, ಓಕೆ, ಜ್ಞಾನವು ನಿತ್ಯವಾಗುವುದರಿಂದ ಅದನ್ನು ವಿಧಿಸಬೇಕಾಗಿಲ್ಲ. ನಿತ್ಯವಾಗಿದ್ದರೆ ವಿಧಿಸಬೇಕಾಗಿಲ್ಲ, ಅದು ಸರಿಯಾಗಿದೆ ಅಲ್ಲವೇ? ನಿತ್ಯವಾಗಿರುವುದರಿಂದ ಓಕೆ, ಹೇಳು. ಇಲ್ಲ, ಅದು ನಾನು ಹೇಳ್ತಾ ಇದ್ದೆ. ಅದು ಸ್ವಲ್ಪ ಹೇಳಿದ್ದೀವಲ್ಲ ನಾವು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಇತಿ ಪಕ್ಷೇ ಪ್ರಾಪ್ತತ್ವಾತ್ ಅಲ್ಲಿ ಹೇಳಿದ್ದರು. ಅಂದರೆ ಆತ್ಮಚೈತನ್ಯಂ ಪೂರ್ವಮೇವಾಸ್ತಿ, ಅನಾತ್ಮತಃ ದೃಷ್ಟಿ ಅಪನೀಯ. ಅನಾತ್ಮನಿ ಯಾ ದೃಷ್ಟಿರಸ್ತಿ ತತಃ ಅಪನೀಯ ಇತ್ಯೇವ. ಅತಏವ ಪಕ್ಷಪ್ರಾಪ್ತ ಅಸ್ತಿ. ಸೊ ತತ್ ಪಕ್ಷತಃ ಪ್ರಾಪ್ತ ಪ್ರಾಪ್ತಂ ಆತ್ಮವಿಜ್ಞಾನಂ ನಿತ್ಯಮೇವಾಸ್ತಿ. ಅತಏವ ಪಾಕ್ಷಿಕ ಆತ್ಮವಿಜ್ಞಾನಮಸ್ತಿ ನಿತ್ಯಾಚ ಅಸ್ತಿ. ಪಾಕ್ಷಿಕಮಸ್ತಿ ನಿತ್ಯಾಪಿ ಅಸ್ತಿ ಅಲ್ಲವೇ? ಅದು ಹೇಳ್ತಾನೆ. ತಿಷ್ಠತ್ತು ತಾವತ್ತು ಪಾಕ್ಷಿಕಿ ನಿತ್ಯಾವ ಏಕೆ? ಪಾಕ್ಷಿಕಿ ಚ ನಿತ್ಯಾಚ ಎರಡೂ ಇದೆ. ಆ ವಾ ಮಾಡಿ ಕನ್ಫ್ಯೂಸ್ ಮಾಡಿದ್ದಾರೆ ನನಗೆ. ಪಾಕ್ಷಿಕಿ ಕಿಂತು ನಿತ್ಯ, ಪಾಕ್ಷಿಕಿ ನಿತ್ಯಾಚ ಇತಿ ವಕ್ತವ್ಯಮಾಸೀತ್, ಕಿಂತು ವಾ ಮಾಡಿ ಕನ್ಫ್ಯೂಸ್ ಮಾಡಿದ್ದಾರೆ. ಸೊ ಪಾಕ್ಷಿಕಿ ಅಸ್ತಿ ನಿತ್ಯಾಪಿ ಅಸ್ತಿ. ತಿಷ್ಠತು ತಾವತ್ತತ್. ತಿಷ್ಠತು ಅಂದರೆ ಅದು ಪಕ್ಕಕ್ಕಿರಲಿ. ಅಪೂರ್ವ ವಿಧಿ ಸ್ಯಾತ್ ಇತಿ ಪೂರ್ವಪಕ್ಷೇ ಬ್ರೂತೆ. ಅಪೂರ್ವ ವಿಧಿ ಸ್ಯಾತ್ ಜ್ಞಾನೋಪಾಸನಯೋರ್ ಏಕತ್ವೇ ಸತಿ ಅಪ್ರಾಪ್ತತ್ವಾತ್. ಜ್ಞಾನ ಉಪಾಸನಯೋ ಏಕತ್ವಂ ಅಂಗೀಕೃತ್ಯ ಬ್ರೂತೆ. ಪೂರ್ವಪಕ್ಷಿ ಏನು ಒಪ್ಪಿಕೊಂಡು ಹೇಳ್ತಾ ಇದ್ದಾರೆ ಮೊದಲದು ಹೇಳಬೇಕು ನಮಗೆ. ಏನು ಅಪ್ರಾಪ್ತವಾಗುತ್ತದೆ? ಓಕೆ, ಜ್ಞಾನವೆಂಬುದು ಶಬ್ದಜ್ಞಾನವಾದರೆ ವಿಧಿ ಬೇಕಾಗುವುದಿಲ್ಲ. ಆದರೆ ಶಬ್ದದಿಂದ ಮತ್ತೆ ಮತ್ತೆ ಅಭ್ಯಾಸ ಮಾಡುತ್ತಿರುವುದೆಂಬ ಉಪಾಸನೆಯೇ ಇಲ್ಲಿ ಜ್ಞಾನ ಶಬ್ದದಿಂದ ಮುಕ್ತವಾಗಿರುವುದು. ಆದ್ದರಿಂದ ಅದನ್ನು ಹೊಸದಾಗಿ ವಿಧಿಸಬೇಕಾದೆ. ಅದು ಕರೆಕ್ಟ್. ಇಲ್ಲಿ ಜ್ಞಾನ ಅಂದರೆ ಶಬ್ದಾರ್ಥ ಅಲ್ಲ. ಶ್ರೀಚರಣೈ ಟಿಪ್ಪಣಿ ಉಚ್ಯತೆ ಜ್ಞಾನೋಪಾಸನಯೋ. ಜ್ಞಾನೋಪಾಸನಯೋ ಎರಡೇಕೆ ಹೇಳುವುದು? ಅದು ಕನ್ಫ್ಯೂಷನ್ ಅಲ್ಲವಾ? ಅಂದರೆ ಜ್ಞಾನ ಶಬ್ದೇನ ಉಪಾಸನ ಶಬ್ದೇನ ಉಕ್ತಂ ಏಕಮೇವ. ಜ್ಞಾನೋಪಾಸನಯೋರ್ ಏಕತ್ವೇ ಸತಿ ಹೇಳ್ತಾ ಇದ್ದಾರಲ್ಲ, ಅಲ್ಲಿ ಜ್ಞಾನ ಶಬ್ದೇನ ಜ್ಞಾನಂ ನೋಚ್ಯತೆ.
ಜ್ಞಾನಶಬ್ದೇನ ಚ ಉಪಾಸನಮುಚ್ಯತೆ, ಉಪಾಸನಶಬ್ದೇನ ಚ ಉಪಾಸನಮೇವ ಉಚ್ಯತೆ. ಹೀಗೆ ಜ್ಞಾನ ಉಪಾಸನ ಶಬ್ದಯೋ ಏಕತ್ವೇ ಸತಿ ಜ್ಞಾನಮಪಿ ಉಪಾಸನಂ ಉಪಾಸನಮಪಿ ಉಪಾಸನಂ ಯದಾ ಉಭಯೋಃ ಶಬ್ದಯೋರೇಕಃ ಏವ ಅರ್ಥಃ ಉಪಾಸನಮಿತಿ ಗೃಹ್ಯತೆ ತದಾ ಉಪಾಸನಂ ತು ಅಪ್ರಾಪ್ತಂ ಅಪ್ರಾಪ್ತತ್ವಾತ್ ಅಪೂರ್ವವಿಧಿ ಏವ ಭವತಿ ಇತಿ ಪೂರ್ವಪಕ್ಷಿ. ಇದು ಚೆನ್ನಾಗಿದೆ. ಈ ಸ್ಟಫಿ ಏಕೆ ಇಷ್ಟು? ಒಂದು ನಿಮಿಷಪ್ಪ, ಒಂದು ನಿಮಿಷ, ನಾನು ಬರ್ತೀನಿ ಈಗಲೇ. ಈಗ ನೋಡಿ, ಅಪೂರ್ವ ವಿಧಿ ಭವತಿ ಇತಿ ಪೂರ್ವಪಕ್ಷಿ ಬರುತ್ತೆ. ಅಂದರೆ ಸಿದ್ಧಾಂತಿನ ಉಕ್ತಂ ಕಿಂಚಿತ್ ಪೃಥಕ್ ತಿಷ್ಟತು ತತ್ರ ಕಿಂತು ಮಮ ಇದಂ ವಕ್ತವ್ಯಮಸ್ತಿ ಇತಿ ಪೂರ್ವಪಕ್ಷಿ ಬರುತ್ತೆ. ಅಪೂರ್ವವಿಧಿರೇವ ಸ್ಯಾತ್. ಕಸ್ಯ ಅಪೂರ್ವವಿಧಿ? ಜ್ಞಾನೋಪಾಸನಯೋ ಏಕತ್ವೇ ಸತಿ. ಅಂದರೆ ಜ್ಞಾನಶಬ್ದೇನ ವಾ ವದೇತ ಉಪಾಸನಾಶಬ್ದೇನ ವಾ ವದೇತ್ ಜ್ಞಾನಶಬ್ದೇನ ವದೇತ್ ಉಪಾಸನಾಶಬ್ದೇನ ವದೇತ್ ಉಭಯೋರಪಿ ಉಪಾಸನಮೇವ ಅರ್ಥಃ. ಅದಿ ಜ್ಞಾನಶಬ್ದಯೋರೇಕತ್ವೇ ಇತ್ಯುಕ್ತೆ ಜ್ಞಾನಶಬ್ದೇನ ವಾ ಉಪಾಸನಶಬ್ದೇನ ವಾ ಏಕತ್ವೇ ಇತ್ಯುಕ್ತೆ ಉಪಾಸನಾರ್ಥೇ ಏವ ಏಕತ್ವಮಸ್ತಿ ಇತಿ ಪೂರ್ವಪಕ್ಷಿ ಬ್ರೂತೆ. ತಥಾ ಗೃಹೀತೆ ಸತಿ ಉಪಾಸನಂ ತು ಅಪ್ರಾಪ್ತಂ. ಉಪಾಸನಂ ತು ಕರ್ತವ್ಯಂ ಖಲು ತತ್ ಅನುಭವೇ ನಾಸ್ತಿ. ಸಿದ್ಧಾನುಭವಂ ತು ಜ್ಞಾನಂ ಭವತಿ, ಉಪಾಸನಂ ತು ಕರ್ತವ್ಯಂ. ಅತಏವ ಅಪ್ರಾಪ್ತತ್ವಾತ್ ಅಪೂರ್ವವಿಧಿಃ ಇತಿ ಉಕ್ತ್ವಾ ಸ್ವೇನ ಉಕ್ತಮೇವ ವಿಶದೀಕರೋತಿ. ನ ಸ ವೇದ. ಏತತ್ತು ಸಂಕ್ಷೇಪೇಣ ಉಕ್ತಂ. ಐ ಥಿಂಕ್ ಏತತ್ತು ವಿಶದೀಕರಣಂ ಕಿಂ? ಸ್ವಾಮೀಜಿ ಹೇಳಿದ್ದಾರಾ ಕನ್ನಡದಲ್ಲಿ? ಈಸ್ ಇಟ್ ಡೀಟೇಲ್ ಎಕ್ಸ್ಪ್ಲನೇಷನಾ? ಅವನು ಅರಿಯನು ಕರೆಕ್ಟೇ. ನ ಸ ವೇದ ಇತಿ ವಿಜ್ಞಾನಂ ಪ್ರಸ್ತುತ್ಯ ಆತ್ಮೇತ್ಯ ಉಪಾಸೈತ್ಯ ವಿಧಾನಾತ್ ವೇದೋಪಾಸನ ಶಬ್ದಯೋ ಏಕಾರ್ಥತಾ. ಇದು ವಿಸ್ತರೇಣ, ಇದು ಸಂಕ್ಷೇಪೇಣ ಉಕ್ತ್ವಾ ಏನು ಹೇಳ್ತಾರೆ ಗೊತ್ತಾಗಬೇಕು. ವಿಸ್ತರೇಣ ಹೀಗೆ ತಗೊಂಡರೆ ಅರ್ಥವಾಗ್ತದೆ. ಈಗ ವಿಸ್ತರೇಣ ಹೇಳ್ತಾ ಇದ್ದಾರೆ. ಏನದು? ನಸವೇದ ಇತಿ ವಿಜ್ಞಾನಂ ಪ್ರಸ್ತುತ್ಯ ಅತ್ರ ಪಶ್ಯ. ನಸವೇದ ಇತಿ ಕುತ್ರ ಅಸ್ತಿ? ಏಕೈಕಮುಪಾಸ್ತೆ ನಸವೇದ. ಏಕೈಕಮುಪಾಸ್ತೆ ಇತಿ ಉಪಾಸನಮುಚ್ಯತೆ. ನಸವೇದ ಇತ್ಯುಕ್ತೆ ಉಪಾಸನಂ ನ ವೇದ. ವೇದಶಬ್ದಸ್ಯ ಅರ್ಥಂ ಅತ್ರ ವೇದಶಬ್ದಮಿತಿ ಜ್ಞಾನಶಬ್ದಃ, ಜ್ಞಾನಾರ್ಥಕಶಬ್ದಃ. किन्तु अत्र अयं वेदशब्दं वा ज्ञानशब्दं वा उपासनशब्दं वा सर्वेषां शब्दानाम् उपासनमेव गृह्णाति पूर्वपक्षी. उपासनमेव गृहीत्वा अत्र यत् एकैकमुपास्ते न स वेद, एकैकस्य उपासनं करोति तस्य उपासनं पूर्णं न भवति. न वेद ಅಂದರೆ उपासनं न भवति अष्टे. तत् पूर्ण उपासनं न भवति इति विज्ञानं प्रस्तुत्य. ವಿಜ್ಞಾನಂ ಅಂದರೆ ಉಪಾಸನವೇ ಮತ್ತೆ ಇತಿ ಉಪಾಸನಂ ಪ್ರಸ್ತುತ್ಯ ಆತ್ಮ ಇತ್ಯೇವ ಉಪಾಸೀತ ಇತ್ಯಭಿಧಾನಾತ್. ಅಂದರೆ ಪೂರ್ವಪಕ್ಷಿ ಉಪಾಸನಮೇವ ಗೃಹ್ಣಾತಿ. ಅದಿ ಏತತ್ ಮನಸಿ ಕೃತ್ವಾ ಏತದ್ ದ್ರಷ್ಟವ್ಯಂ. ಆತ್ಮ ಇತ್ಯೇವ ಉಪಾಸೀತ ಇತ್ಯಭಿಧಾನಾತ್ ವೇದೋಪಾಸನ ಶಬ್ದಯೋ ಏಕಾರ್ಥತಾ ಅವಗಮ್ಯತೆ. ಸಾಮಾನ್ಯತಯ ವೇದ ಉಪಾಸನ ಶಬ್ದಯೋ ಉಪಾಸನಾರ್ಥಃ ಏವ ಕಥಂ ಗೃಹ್ಣಸಿ. ಏಕೆಂದರೆ ವೇದಶಬ್ದಂ ಜ್ಞಾನಂ ಸೂಚಯತಿ, ಉಪಾಸನಾ ಶಬ್ದಂ ಉಪಾಸನಂ ಸೂಚಯತಿ. ಜ್ಞಾನಮಿತ್ಯುಕ್ತೆ ವಸ್ತುತಂತ್ರಂ ಜ್ಞಾನಂ, ಉಪಾಸನಮಿತ್ಯುಕ್ತೆ ಕರ್ತೃತಂತ್ರಂ ಉಪಾಸನಂ. किन्तु अत्र वेदोपासनयोः ಏಕಾರ್ಥತಾ कथं गृह्यते इत्युक्ते ಏಕಾರ್ಥತ್ವಂ अनेन वाक्येन गम्यते इति पूर्वपक्षिः निश्चयं करोति. पूर्वपक्षी मेक्स् अ कन्क्लूजन् हियर्. न स वेद इति विज्ञानं प्रस्तुत्य आत्मा इत्येव उपासीता इति. अतः वेद उपासनशब्दयोः एकार्थता अवगम्यते. ओके. अनेन हि एतत् सर्वं वेद, अनेन ह्येतत् सर्वं वेद इति वाक्यं कुत्र आयाति? अनेन हि
ಮುಂದೆ ಬರುತ್ತದೆ. ಟ್ರೇಸ್ ಮಾಡಲಿಲ್ಲ, ಅದೇನಪ್ಪ. ಅನೇನ ಏತತ್ ಸರ್ವಂ ವೇದ. ಎಲ್ಲಿದೆ? 135ನಲ್ಲೇನಾ? 135ನಲ್ಲಿ ಏಕಿಲ್ಲ? ನೋಡ್ತಾ ಇದ್ದೇನೆ. ತಿಷ್ಟತು ತಾವತ್. ನಂತರ ಅನೇನ ಆತ್ಮಾನಮೇವ ಅವೇತ್, ಆತ್ಮಾನಮೇವ ಅವೇತ್. ಅನೇನ ಹಿ ಏತತ್ ಸರ್ವಂ ವೇದ. ಅದೇ ಮಂತ್ರದಲ್ಲಿ 10ನೇ ಮಂತ್ರದಲ್ಲೇ ಇದ್ದಿರಬಹುದು. 10ನೇ ಮಂತ್ರ ನೋಡ್ತೀವಿ. 10ನೇ ಮಂತ್ರೇ ಭವೇತ್ ನ ಸ್ಮರಾಮಿ. ಬ್ರಹ್ಮವ ದೇಖೋ ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್. ಅಹಂ ಬ್ರಹ್ಮ ಸತ್ಸರ್ವಂ ಅಭವತ್ ಯೋ ದೇವಾನಾಂ ಪ್ರತ್ಯಬುದ್ಯತಾ ವಿಶ್ರಾಣಾಂ ತದಪ್ಯೇತರ್ಹಿ ವಿದ್ವಾನಾಂ ಬ್ರಹ್ಮಾಸ್ಮೀತಿ ಆತ್ಮ ಯೇಷಾನಾಂ ಭವತಿ ಯೋ ದೇವತಾಮುಪಾಸ್ತಿ ಅನ್ಯೋಹಮಸ್ಮೀತಿ. ಏಳನೇ ಮಂತ್ರದಲ್ಲೇ ಇದೆಯಾ? ಮತ್ತೆ మరి ಅಲ್ಲೇ ಹೇಳಬೇಕು. ಅಂದರೆ ಸ್ವಾಮೀಜಿ ಪ್ರಕ್ರಿಯೆ ಏನಂದರೆ, ಯತ್ರ ಸಂಖ್ಯಾನ ದತ್ತ ವರ್ತಮಾನ ಸಂಖ್ಯಾ ಇವ ಇತ್ಯರ್ಥ. ವರ್ತಮಾನ ಮಂತ್ರಸ್ಯ ಇವ. ನಮಗೆ ಮಂತ್ರಗಳೇನು ಕಂಠಸ್ಥವಿಲ್ಲವಲ್ಲ. ಪೂರ್ವಕಾಲದಲ್ಲಿ ಮಂತ್ರಗಳು ಕಂಠಸ್ಥ ಮಾಡಿ ಮಾಡುತ್ತಿದ್ದರು. ನಮಗೇನು ಮಂತ್ರಗಳು ಕಂಠಸ್ಥ ಇಲ್ಲ. ಅದು ಎಲ್ಲಿ ಎಲ್ಲಿ ಹುಡುಕೋದಕ್ಕೆ ಹೋದ್ರೆ ಗೊತ್ತಾ, ಇಲ್ಲೇ ಹಾಕಬಹುದೇ? ನಾನು ಹಾಕೇ ಬಿಡ್ತೀನಿ. ಓಕೆ. ಸೊ ಅನೇನ ಹೇತತ್ ಸರ್ವಂ ವೇದ ಆತ್ಮಾನಮೇವ ಅವೇತ್ ಇತ್ಯಾದಿ ಶ್ರುತಿಭ್ಯಃ ವಿಜ್ಞಾನಂ ಉಪಾಸನಂ. ವಿಜ್ಞಾನಮಿತಿ ಉಪಾಸನಮೇವ ಅಲ್ಲವೇ? ಅನೇನ ಹಿ ವಿಜ್ಞಾನಮಿತಿ ಉಪಾಸನವ. ವಿಜ್ಞಾನವು ಉಪಾಸನೆಯೇ ಎಂದಾಗುತ್ತದೆ ಅಲ್ಲವೇ? ವಿಜ್ಞಾನಂ ಉಪಾಸನಮೇವ. ತಸ್ಯ ಚ ಅಪ್ರಾಪ್ತತ್ವಾತ್ ವಿದ್ಯಾರ್ಹತ್ವಂ ಸ್ಪಷ್ಟಮೇವ ಅಸ್ತಿ ಅಲ್ಲವೇ? ಅದು ಅಪ್ರಾಪ್ತತ್ವಾತ್ ವಿದ್ಯಾರ್ಹತ್ವಂ ನ ಚ ಸ್ವರೂಪ ಅನ್ವಾಖ್ಯಾನೆ ಪುರುಷ ಪ್ರತ್ಯಯ. ಸಿ ಅಯಂ ಪೂರ್ವಪಕ್ಷಿ ಜ್ಞಾನಂ ಅಂಗೀಕರೋತಿ. ಸಿ ಯೇಷು ದಿನೇಷು ಜ್ಞಾನಮೇವ ನ ಅಂಗೀಕುರ್ವಂತಿ. ವಿಶಿಷ್ಟಾದ್ವೈತಿನಃ ದ್ವೈತಿನಃ ಅನ್ಯೇ ಚ ते ज्ञानमेव न अंगीकुर्वन्ति. शास्त्रं नित्यसिद्धं ज्ञानं नोपदिशत्येव. यदुपदिशति तत् परोक्षज्ञानमेव तदुपासनार्थं. तस्य उपासनं कृत्वा तत् उपासनफलरूपतया यत् साक्षात्कारो भवति तदेव ज्ञानमिति मन्यन्ते. उपासनाजन्य अनुभवमेव उपासनमिति. कर्तृतन्त्रम् उपासनम् अभ्यासः. अभ्यासजन्य साक्षात्कारमेव प्रत्ययमेव ज्ञानं मन्यन्ते. वस्तुतन्त्रज्ञानमिति सिद्धवस्तुनः ज्ञानं न तु अभ्यासजन्यम्. एतादृशज्ञानं भाष्यकारैरङ्गीकृतं. तत् अनन्तरकालीनैः रामानुजमध्वादिभिः उपेक्षितं. सिद्धवस्तुज्ञानमस्तीति पूर्वपक्षं वा कृत्वा नोक्तमेव. वेदान्तः उपासनमुपदिशति, सिद्धवस्तुज्ञानमुपदिशति इति उभयविधज्ञानमस्ति इति गृहीत्वा पूर्वपक्षमपि न कृतं तैः. अध्यासो द्वितीयांशः. अध्यासो अविद्या इति भाष्यकारैरुक्तः. अध्यास एव अविद्या इति गृहीत्वा तं पूर्वपक्ष एव न कृतः तैः. मूलाविद्यामेव शङ्करसिद्धान्तं गृहीत्वा तस्य खण्डनं कृतवन्तः. खण्डनं चकारशुः ಅಷ್ಟೇ. ಸಿದ್ಧವಸ್ತು ಜ್ಞಾನಮಸ್ತಿ ಇತಿ ನಾಂಗೀಕುರ್ವಂತೇವ. ಅದನ್ನು ಎತ್ತಿ ಹೇಳಲು ಏನು ಹೇಳ್ತಾ ಹೇಳಕ್ಕಾಗಲ್ಲ. ಸಿದ್ಧವಸ್ತು ಅಸ್ತಿ ಇತಿ ಅವರು ಅಂಗೀಕರಿಸೋದೇ ಇಲ್ಲ. ಸಿದ್ಧವಸ್ತು ಜ್ಞಾನಮಿತ್ಯೇವ ನಾಸ್ತಿ.
ಅವ್ರು ಎಲ್ಲಿ ನೋಡಿದರೂ ಸಿದ್ಧವಸ್ತು ಜ್ಞಾನಮೇವ ನಾಸ್ತಿ. ಅಯಂ ವಿಶೇಷ ಶಂಕರಾಚಾರ್ಯಸ್ಯ ಸಿದ್ಧವಸ್ತು ಜ್ಞಾನಂ ಅಂಗೀಕೃತ್ಯ ಸ್ವರೂಪ ಅನ್ವಾಖ್ಯಾನೆ. ಸ್ವರೂಪ ಅನ್ವಾಖ್ಯಾನಮಿತ್ಯುಕ್ತೆ ಉಪದೇಶಃ. ಅನ್ವಾಖ್ಯಾನಮಿತಿ ಉಪದೇಶಃ. ಅನ್ವಾಖ್ಯಾನೆ ಪುರುಷಪ್ರವೃತ್ತಿರುಪಪದ್ಯತೆ. ಪುರುಷಪ್ರವೃತ್ತಿ ಇತ್ಯುಕ್ತೆ ಪುರುಷಪ್ರವೃತ್ತಿ ಪುರುಷಪ್ರಯತ್ನೋ ನಾಸ್ತಿ. ಶಾಸ್ತ್ರಂ ಯದ್ ವದತಿ ತತ್ ಕೇವಲ ಶ್ರವಣಮಾತ್ರೇಣ ಅವಗಚ್ಚತಿ. ತತ್ರ ಕರ್ತೃತಂತ್ರಪ್ರಯತ್ನೇನ ಕಿಮಪಿ ಸಾಧನೀಯನ್ನಾಸ್ತಿ. ಕರ್ತೃತಂತ್ರಪ್ರಯತ್ನಮಿತ್ಯುಕ್ತೆ ಉಪಾಸನಂ ಕಲ್ಪನಾ. ಉಪಾಸನಂ ವಾ ಕರಣೀಯನ್ನಾಸ್ತಿ. ಯತ್ ಕೇವಲ ಶ್ರವಣಮಾತ್ರೇಣ ತದೇವ ಜ್ಞಾಯತೆ. ಇದು ವಸ್ತುತಂತ್ರ ಜ್ಞಾನ. ತಸ್ಮಾತ್ ಅಪೂರ್ವವಿಧಿರೇವಾಯಂ. ಆಯಿತು, ಅಪೂರ್ವವಿಧಿರೇವ. ಓಕೆ. ಕರ್ಮವಿಧಿ ಸಾಮಾನ್ಯಾಚ್ಚ ಅಯಂ ಮನ್ಯತೆ. ಕರ್ಮವಿಧಿ ಸಾಮಾನ್ಯಾಚ್ಚ ದ್ವಿತೀಯ ಕಾರಣಂ ಬ್ರೂತೆ ಸ ಏವ ಪೂರ್ವಪಕ್ಷಿ. ಪ್ರಥಮ ಕಾರಣಂ ಕಿಂ? ಅದೇ ಹೇಳ್ತಾ ಇದ್ದೀನಿ. ಕರ್ಮವಿಧಿ ಸಾಮಾನ್ಯಾಚ್ಚ ಅಪ್ರಾಪ್ತತ್ವಾತ್. ಎರಡು ಹೇಳಿದ್ದಾರೆ. ಅಂದರೆ ಏನು? ಅಪ್ರಾಪ್ತತ್ವಂ ಏಕಂ, ಇನ್ನೊಂದು ವೇದೋಪಾಸನ ಶಬ್ದಯೋತು ಏಕಾರ್ಥತ. ವೇದ ಉಪಾಸನ ಶಬ್ದಕ್ಕೆ ಒಂದೇ ಅರ್ಥ, ಇದು ಅಪ್ರಾಪ್ತ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ನಲ್ಲಿ ಕರ್ಮವಿಧಿ ಸಾಮಾನ್ಯಾಚ್ಚ ಪ್ಯಾರಾಗ್ರಾಫ್ ಬದಲಾಯಿಸಿದ್ದ ನೋಡಿ. ಅಂದರೆ ಅದು ಸೆಕೆಂಡ್ ಪಾಯಿಂಟ್, ಪೂರ್ವಪಕ್ಷಿ ಪಾಯಿಂಟ್ಸ್. ದೆನ್ ಭಾವನಾಂಶತ್ರಯೋಪಪತ್ತೇ ಇದು ಥರ್ಡ್ ಪಾಯಿಂಟ್. ದೀಸ್ ಆರ್ ದ ತ್ರೀ ಪಾಯಿಂಟ್ಸ್ ಪೂರ್ವಪಕ್ಷಿ ಇಸ್ ಡಿಸ್ಕಸಿಂಗ್. ಬಟ್ ದೀಸ್ ಆರ್ ಆಲ್ ನಾನು ಮೊದಲು ಓದಬೇಕಿತ್ತಪ್ಪ. ಅಯ್ಯೋ, ಇವತ್ತು ಸಂಡೇ ಮೊದಲೇ ಓದಿಬಿಟ್ರೆ ಚೆನ್ನಾಗುತ್ತಿತ್ತು. ಇವತ್ತು ಸಂಡೇ ಎಲ್ಲ ವೇಸ್ಟ್ ಆಗ್ತದೆ. ಇದು ಮೀಮಾಂಸಾ ಪಾಯಿಂಟ್. ಇದು ಅಬ್ಬಾ, ಈಗ ಗೊತ್ತಾಯಿತು. ಒಂದು ನಿಮಿಷ. ತದ್ವಾಕ್ಯಜನಿತ ಅಂದರೆ ಕರ್ಮವಿಧಿ ಸಾಮಾನ್ಯಾಚ್ಚ. ಕರ್ಮವಿಧಿ ಸಾಮಾನ್ಯಾಚ್ಚ ಅಪೂರ್ವ ವಿಧಿ ಅನ್ನಬೇಕು. ದ್ವಿತೀಯ ಕಾರಣಂ ಬರುತ್ತೆ. ಏನಪ್ಪ? ಓಕೆ. ಯಥಾ ಯಜೇತ ಜುಹುಯಾತ್ ಇತ್ಯಾದಯಃ ಕರ್ಮವಿಧಯಃ. ಯಜೇತ ಜುಹುಯಾತ್ ಇತಿ ಕರ್ಮಕಾಂಡೇ ಇತಿ ಕರ್ಮವಿಧಯಃ ನ ತೈರಸ್ಯ ಆತ್ಮೇತ್ಯೇವಿ ಉಪಾಸೀತ ಆತ್ಮಾವಾರೇ ದ್ರಷ್ಟವ್ಯಃ ಇತ್ಯಾದಿ ಆತ್ಮೋಪಾಸನ ವಿಧೇಃ ವಿಶೇಷೋ ಅವಗಮ್ಯತೆ. ಯಥಾ ಜುಹುಯಾತ್ ಯಜೇತ ಇತಿ ಕರ್ಮವಿಧಿ ವಾಕ್ಯಾನಿ ಸಂತಿ, ತಥೈವ ಆತ್ಮ ಜ್ಞಾತವ್ಯಃ ಆತ್ಮ ಉಪಾಸೀತ ಇತ್ಯಪಿ ಕರ್ಮವಿಧಿವಾಕ್ಯವದೇವ ಅಸ್ತಿ. ಕರ್ಮವಿಧಿ ಸಾಮಾನ್ಯಾತ್ ಇತ್ಯುಕ್ತೆ ಕರ್ಮವಿಧಿ ಹಾಗೆಯೇ ಇದು, ಕರ್ಮವಿಧಿ ಹಾಗೆಯೇ ಇದೆ ಈ ವಿಧಿಯು. ಅದರಿಂದ ಇದು ಜ್ಞಾನವಲ್ಲ, ಇದು ಉಪಾಸನವೇ ಎಂದು ಪೂರ್ವಪಕ್ಷೀಯರ ಅಭಿಪ್ರಾಯ. ಜ್ಞಾನ ಅಂದರೆ ವೇದಾಂತಿಗಳ ಜ್ಞಾನ. ಇತಿ ವಿಶೇಷೋ ಅವಗಮ್ಯತೆ, ವಿಶೇಷೋ ನಾಸ್ತಿ. ಈಗ ಮೂರನೆಯ ಕಾರಣ ಮಾನಸಕ್ರಿಯಾತ್ವಾಚ್ಚ. ಇದು ಮೂರನೇ ಕಾರಣ, ಅದರಲ್ಲಿ ಅಂತರ್ಗತವ. ಮೂರನೇ ಕಾರಣ ಏಕೆ ಅದರಲ್ಲಿ ಹೇಳಬೇಕಾ? ಐ ಥಿಂಕ್ ಮೂರನೇ ಕಾರಣನೇ ಹೇಳಬೇಕು. ಮಾನಸ ಕ್ರಿಯಾತ್ವಾಚ್ಚ. ಇದು ಕ್ರಿಯಾ ಹೇಗೆ ಅಂದರೆ ಮಾನಸ ಕ್ರಿಯಾ. ಐ ಥಿಂಕ್ ಇದು ಸಪ್ರೇಟ್ ಮಾಡುವುದೇ ಒಳ್ಳೆಯದು. ಸಪ್ರೇಟ್ ಪ್ಯಾರಾಗ್ರಾಫ್ ನಾನು ಮಾಡ್ತೀನಿ.
ಮಾನಸಕ್ರಿಯಾತ್ವಾಚ್ಚ ತೃತೀಯ ಕಾರಣ. ಏಕೆಂದರೆ ಉಪಾಸನಂತು ಮಾನಸಕ್ರಿಯಾ ಕ್ರಿಯಾಯೈ ವಿಧಿರುಚ್ಯತೆ ತತ್ರ ಭಾಷ್ಯಂ ಪಠಾಮಿ. ಯಥಾ ಮಾನಸಕ್ರಿಯಾತ್ವಾಚ್ಚ ವಿಜ್ಞಾನಸ್ಯ. ನೋಡಿ, ಆ ವಿಜ್ಞಾನ ಅಂದರೆ ಉಪಾಸನ. ಅದು ವಿಜ್ಞಾನಂ ಅಂದರೆ ವೇದಾಂತವಲ್ಲ. ಅವರು ಉಪಾಸನವನ್ನು ವಿಜ್ಞಾನವಾಗಿ ತಗೊಳ್ತಾ ಇದ್ದಾನೆ. ಪದಗಳು ಅದೇ ಹೇಳಿದ್ದೀನಲ್ಲ, ಜ್ಞಾನಪದ ಉಪಾಸನ ಪದ ಎರಡು ಒಂದೇ ತಗೊಳ್ಳುವುದರಿಂದ ಈ ಗೊಂದಲ ಆಗ್ತಾಯಿದೆ, ನಮಗೆ ಕನ್ಫ್ಯೂಸ್ ಆಗುವುದಿದೆ. ಜ್ಞಾನ ಉಪಾಸನ ಉಭೌ ಅಪಿ ಶಬ್ದವು ಏಕಸ್ಮಿನ್ನೇವಾರ್ಥೇ ಗೃಹ್ಣಾತಿ, ಏಕಾರ್ಥಪರತ್ವೇನ ಗೃಹ್ಣಾತಿ, ತದೇವ ಅಸ್ಮಾಕಂ ವ್ಯಾಮೋಹಂ ಜನಯತಿ. ವಯಂ ತು ಜ್ಞಾನಶಬ್ದಂ ಜ್ಞಾನಾರ್ಥೇ, ಉಪಾಸನಶಬ್ದಂ ಉಪಾಸನಾರ್ಥೇ ಗೃಹ್ಣೀಮಃ. ಅತएव अस्माकं क्लेशः भवति अस्मादेव कारणात्. पश्य, यथा अत्र मानसकर्म इत्युक्ते मानसकर्म कथमस्ति? यस्यै देवतायै हविर्गृहीतं स्यात् तां मनसा ध्यायेत् वषट्करिष्यन्. अत्र कर्मकाण्डे एवमस्ति. हविर्दानकाले, यज्ञकाले यस्यै देवतायै ಅಂದರೆ ಯಸ್ಯ ದೇವಾರ್ಥಂ, ಯಸ್ಮೈ ದೇವಾಯ ಹವಿರ್ಗೃಹೀತ್ವ ದಾನಾತ್ ಹವಿಹಿ ಹವಿಸ ಸಮರ್ಪಣಾತ್ ಕಿಂಚಿತ್ ಪೂರ್ವಂ. ಸಿ ಇಂದ್ರದೇವಾರ್ಥಂ ವಾ ಅಗ್ನಿದೇವಾರ್ಥಂ ವಾ ತತ್ತದ್ದೇವಾರ್ಥಂ ಹವಿಹಿ ಗೃಹ್ಣಾತಿ, ಗೃಹೀತ್ವ ಸಮರ್ಪಣಾತ್ ಪೂರ್ವಂ ದೇವತಾಂ ಸ್ಮೃತ್ವ ಸಮರ್ಪಯತಿ. ದೇವತಾಂ ಸ್ಮೃತ್ವ ಸಮರ್ಪಯತಿ. ಸಿ ಅದು ಜನರಲಿ ಇದೆ ತಸ್ಮೈ ಸಮರ್ಪಯಾಮಿದಂ ನಮಮ ಎಂದು ಹೇಳಿಬಿಡ್ತಾರೆ. ಕಸ್ಮೈ ದೇವಾಯ ತಸ್ಯ ದೇವತಾ ಸ್ಮರಣಂ ಭವೇತ್, ತಸ್ಯ ದೇವತಾಂ ಸ್ಮೃತ್ವ ಏವ ಕುರ್ಯಾತ್. ಅತएव ಹವಿರ್ಗೃಹೀತಂ ಸ್ಯಾತ್. ಹಸ್ತೆ ಹವಿಃ ಗೃಹೀತ್ವಾ ತತ್ ತತ್ ದೇವತಾಂ ಸ್ಮರತಿ. ಅತ್ರ ಪಶ್ಯ, ಸ ತಾಂ ಮನಸಾ ಧ್ಯಾಯೇತ್. ತಾಂ ದೇವತಾಂ ಮನಸಾ ನ ಕೇವಲಂ ಸ್ಮರತಿ ಧ್ಯಾನಂಚ ಕರೋತಿ. ತಸ್ಯ ದೇವತಾಯಾಃ ರೂಪಂ ಗುಣಃ ಮನಸಿ ಆಗಚ್ಚೇತ್. ಯಸ್ಮೈ ದೇವಾಯ ಸಮರ್ಪಯತಿ ತಸ್ಯ ದೇವಸ್ಯ ರೂಪಂ ಗುಣಃ ಶಕ್ತಿಃ ಇತ್ಯಾದಿಕಂ ಮನಸಿ ಆನೀಯ ಧ್ಯಾನಂ ಕೃತ್ವ ತತ್ ಧ್ಯಾನೇ ಸ್ಥಿತಾಯ ದೇವಾಯ ಸಮರ್ಪಯೇತ್. ವಷಟ್ ಕರಿಷ್ಯನ್. ವಷಟ್ ಇತ್ಯುಕ್ತೆ ಸಮರ್ಪಯಾಮಿ ಇತಿ. ಅಂದರೆ ತಸ್ಮೈ ದೇವಾಯ ಸಮರ್ಪಯಾಮಿ ಇತಿ. ಸಿ ತತ್ರ ಸರ್ವತ್ರ ಯಜ್ಞೇಶು ಧ್ಯಾನಮಸ್ತಿ. ಪಶ್ಯ, ಧ್ಯಾನಮಪಿ ಯಜ್ಞೆ ಅಂಗಭೂತಮಸ್ತಿ. ಸಿ ಧ್ಯಾನಂ ಪೃಥಕ್ ಜ್ಞಾನಮಸ್ತೇವ, ಕಿಂತು ಅತ್ರ ಸರ್ವಕರ್ಮಸು ದೇವತಾ ಚಿಂತನಂ, ದೇವತಾ ಸ್ಮರಣಂ, ದೇವತಾ ಧ್ಯಾನಂ ಅಪಿ ಅಂಗಭೂತಮಸ್ತಿ. ದೇವತಾ ಚಿಂತನೇನ ವಿನ, ಚಿಂತನಮಿತ್ಯುಕ್ತೆ ಧ್ಯಾನಮಿತ್ಯುಕ್ತೆ ಭಕ್ತಿಭಾವಃ. ಶ್ರದ್ಧಾ ಆಯಾತಿ, ಭಕ್ತಿಭಾವೋ ಆಯಾತಿ. ಸಿ ತತ್ತದ್ದೇವತಾಂ ಶ್ರದ್ಧೆಯ ಭಕ್ತಿಯ ಚಿಂತಯನ್ ತಸ್ಮೈ ದೇವತಾಯೈ ಸಮರ್ಪಯತಿ, ತಸ್ಮೈ ದೇವಾಯ ಸಮರ್ಪಯತಿ. ಯದಿ ದೇವತಾ ಸ್ಮರಣಂ ನಾಸ್ತಿ, ಕ್ರಿಯಾ ಕೇವಲ ಯಾಂತ್ರಿಕ ಕ್ರಿಯಾ ಭವತಿ, ಭಾವರಹಿತೋ ಭವತಿ. ಶ್ರದ್ಧಾರಹಿತಃ, ಭಾವನಾರಹಿತಃ, ಧ್ಯಾನರಹಿತಃ, ಕೇವಲಂ ಕ್ರಿಯಾ ಮಾತ್ರಂ ಭವತಿ. ಕೇವಲಂ ಕ್ರಿಯಾ ಕೃತಂ ಚೇತ್ ಫಲಂ ಭವತಿ, ಕಿಂತು ಅಲ್ಪಫಲಂ ಭವತಿ. ಯದೇವ ವಿದ್ಯೆಯಾ ಕರೋತಿ ತತ್ ವೀರ್ಯವತ್ತರಂ ಭವತಿ ಇತಿ ಛಾಂದೋಗ್ಯಸ್ಯ ಪ್ರಥಮ ಅಧ್ಯಾಯ ಏವ ಉಕ್ತಂ. ಅಂದರೆ ಕಿಂ ತತ್ ಅಂದರೆ ಮನಸಾ ವಿದ್ಯೆಯಾ ಕರೋತಿ. ವಿದ್ಯಾ ಇತ್ಯುಕ್ತೆ ಉಪಾಸನಂ. ಉಪಾಸನೇನ ಸಹಿತಂ ಕರ್ಮ ಕರೋತಿ ಚೇತ್ ತತ್ ಕರ್ಮಣಃ ಫಲಂ ವಿಶೇಷೋ ಭವತಿ. ಯಹ ಕರ್ಮ ಕೇವಲಂ ಯಾಂತ್ರಿಕತೆಯ ಕರೋತಿ, ಯಹ ಕಿಂಚಿತ್ ತತ್ತತ್ ಕರ್ಮ ಅಂಗಭೂತಾನಿ ಸಂತಿ, ಯತ್ರ ದೇವ ಅಸ್ತಿ ದೇವತಾ ಸ್ಮರಣಂ ಭವೇತ್. ದೇವತಾ ಗುಣಂ, ದೇವತಾ ಶಕ್ತಿ ದ ಸ್ಮರಣಂ ಭವೇತ್. ದೇವತಾಯೈ ಇದಂ ಸಮರ್ಪಯಾಮಿ ಇತ್ಯುಕ್ತೆ ಕಿಮಿದಂ ಸಮರ್ಪ್ಯತೆ ದೇವತಾಯೈ. ಕಿಂ ತತ್ ಕಶ್ಚನ ಕಸ್ಸ ಪದಾರ್ಥಃ, ತತ್ ಪದಾರ್ಥಸ್ಯ ಅರ್ಥಃ ಕಃ ಇತಿ ತಮಪಿ ಅರ್ಥಂ ಅವಗಮ್ಯ ಭಾವಸಮೇತಂ ಯದಿ ಕರ್ಮ ಕರೋತಿ ತಸ್ಯ ಫಲಂ ವಿಶೇಷ ಫಲಂ ಭವತಿ. ದಟ್ ಮೀನ್ಸ್ ಅರ್ಥಸಹಿತಂ, ಅರ್ಥವನ್ನು ತಿಳ್ಕೊಂಡು ಕರ್ಮ ಮಾಡಿದ್ದರೆ ಹೆಚ್ಚಿನ ಫಲ, ಅಧಿಕ ಫಲಂ ಭವತಿ. ಅರ್ಥಂ ವಿಜ್ಞಾಯ ಕರ್ಮ ಕರೋತಿ ಚೇತ್, ಅರ್ಥಜ್ಞಾನರಹಿತಂ ಕರೋತಿ ಚೇದಪಿ ಕೇವಲಂ ಶ್ರದ್ಧಾ ಮಾತ್ರೇಣ
ಶ್ರದ್ಧಾಮಾತ್ರೇಣ ದೇವತಾರೂಪम् ಅವಿಜ್ಞಾಯ ಕರೋತಿ ಚೇದಪಿ ಫಲಮಸ್ತಿ ಕಿಂತು ಕಿಂಚಿತ್ ನ್ಯೂನಫಲಮಸ್ತಿ. ಅತ ಏವ ಪಶ್ಯ ಯಜ್ಞೇಶು ಯಸ್ಯೈ ದೇವತಾಯೈ ಹವಿರ್ಗೃಹೀತಂ ಸ್ಯಾತ್ ತಾಂ ಮನಸಾ ಧ್ಯಾಯೇತ್ ವಷಟ್ಕರಿಷ್ಯನ್. ಐತರೇಯ ಬ್ರಾಹ್ಮಣೆ. ಅತ್ರ ಬೃಹದಾರಣ್ಯಕೆ ಪೂರ್ವಮಪಿ ಉಕ್ತಂ ದೇವಾನಾಂ ಮೂರ್ತಿ ದೇವಾನಾಂ ಮೂರ್ತಯಃ ಸಂತಿ ನವ ಆಕಾರಾः ಸಂತಿ ನವ ಆಕಾರಾः ಗುಣಾः ನ ಸಂತಿ ಚೇತ್ ತೇಷಾಂ ಧ್ಯಾನಂ ಕಥಂ ಭವತಿ. ಅತ್ರ ಪಶ್ಯ ದೇವತಾನಾಂ ಆಕಾರಾः ಗುಣಾः ಚಿಂತನೀಯಾः. ದೇವತಾನಾಂ ಆಕಾರಂ ಗುಣಂ ಶಕ್ತಿಃ ಚಿಂತಯಿತ್ವಾ ಶ್ರದ್ಧೆಯ ನ ಕೇವಲಂ ಚಿಂತನಂ ಧ್ಯಾನಂ ಚ ಕೃತ್ವಾ ತಸ್ಮೈ ಧ್ಯಾನೇ ಸ್ಥಿತಾಯ ದೇವಾಯ ಸಮರ್ಪಯೇತ್. ಅಲ್ಲಿ ನೋಡಿ ಹಾಗೆ ಮಾಡಬೇಕದು. ಯದಿ ದೇವಾನಾಂ ಆಕಾರಂ ನಾಸ್ತಿ ಧ್ಯಾನಂ ಕಥಂ ಕರೋತಿ. ಐತರೇಯ ಬ್ರಾಹ್ಮಣೆ ಅಸ್ತಿ ಹೇಳ್ತಾರೆ ದೇವರಿಗೆ ವೇದದಲ್ಲಿ ದೇವತೆಗಳಿಗೆ ಆಕಾರವಿಲ್ಲ ಆರ್ಯ ಸಮಾಜಗಳು ಹೇಳ್ತಾರೆ. మరి ಇದೇನು ಹೇಳ್ತಾ ಇದೆ. ಅವರು ಹೇಳ್ತಾರೆ ಎಲ್ಲ ದೇವರು ಒಂದೇ ಮೂಲ ಪರಮಾತ್ಮ ಅಂದರೆ ಒಂದೇ ಪರಮಾತ್ಮ ಅಂದರೆ ಇದನ್ನು ಯಸ್ಯೈ ದೇವತಾಯೈ ಅಂದರೆ ಯಾವ ಪ್ರತ್ಯೇಕ ದೇವತವನ್ನು ಯಾಂ ದೇವಂ ಯಂ ದೇವಂ ಯಂ ದೇವಂ ಯಂ ದೇವ ಅಂದರೆ ಯಸ್ಮೈ ದೇವಾಯ ಹವಿಹಿ ಸಮರ್ಪಯತಿ ತಂ ಚಿಂತಯೇತಿ ತಂ ದೇವತಾ ವಿಶೇಷಂ ಅತ್ರ ಧ್ಯಾನಾಯ ಉಪದಿಶತಿ. ಏವಂ ಕಿಲ ದೇವತಾ ವಿಶೇಷ ಪರಮಾತ್ಮ ಏಕ ಏವ ಚೇತ್ ಪರಮಾತ್ಮ ಅಪಿ ಕಥಂ ಧ್ಯಾತುಂ ಶಕ್ಯತೆ. ಗುಣರಹಿತಃ ರೂಪರಹಿತಃ ಅತ್ರ ರೂಪರಹಿತ ಓಕೆ ಇತ್ಯಾದ್ಯ ಮಾನಸಿ ಕ್ರಿಯಾ ವಿಧೀಯತೆ. ಅತ್ರ ಪಶ್ಯ ಮಾನಸಿ ಕ್ರಿಯಾ ಇತ್ಯುಕ್ತೆ ಧ್ಯಾನಮೇವ. ಧ್ಯಾನಂ ಮಾನಸಿ ಕ್ರಿಯಾ. ಅತ್ರ ಏವ ಮಾನಸಿ ಕ್ರಿಯಾ ಉಪದಿಶ್ಯತೆ ತಥಾ ಯಥಾ ಉಪದಿಶ್ಯತೆ ತಥಾ ಯಥಾ ಕರ್ಮಕಾಂಡೇ ಯಜ್ಞಕಾಲೆ ದೇವತಾ ಧ್ಯಾನಮುಪದಿಶ್ಯತೆ ತಥಾ ಅತ್ರಾಪಿ ಆತ್ಮ ಇತ್ಯೇವ ಉಪಾಸೀತ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ ಇತ್ಯಾದ್ಯ ಕ್ರಿಯೈವ ವಿಧೀಯತೆ ಜ್ಞಾನಾತ್ಮಿಕ. ಇತ್ರಾಪಿ ಜ್ಞಾನಾತ್ಮಿಕ ಕ್ರಿಯಾ ವಿಧೀಯತೆ. ಜ್ಞಾನಾತ್ಮಿಕ ಕ್ರಿಯಾ ಇತ್ಯುಕ್ತೆ ಧ್ಯಾನಾತ್ಮಿಕ. ಜ್ಞಾನಮಿತಿ ನ ತು ವೇದಾಂತಿನಾಂ ಜ್ಞಾನಂ. ಇದು ಉಪಾಸಕಃ ಅಯಂ ಪೂರ್ವಪಕ್ಷಃ. ಇದಂ ಪೂರ್ವಪಕ್ಷಸ್ಯ ವಚನಂ ಪೂರ್ವಪಕ್ಷೀ ಜ್ಞಾನಶಬ್ದಂ ಉಪಾಸನಾರ್ಥೇ ಗೃಹ್ಣಾತಿ. अत एव ज्ञानात्मिका क्रिया इत्युक्ते ज्ञानात्मिका क्रिया का ध्यानमेव. ज्ञानात्मिका क्रिया इत्युक्ते क्रियारूपज्ञानं. क्रियारूपज्ञानं तु ध्यानमेव. ध्यानं तु चिन्तनं तु संकल्पेन क्रियते. तथा अवोचाम वेदोपासनशब्दयोः एकार्थत्वम्. अत एव अस्माभिः पूर्वमेव उक्तं वेदोपासनयोः एक एव अर्थः अल्लवे. ಈಗ ನೆಕ್ಸ್ಟ್ ನೋಡು ಭಾವನಾಂಶತ್ರಯೋಪಪತ್ತೇಶ್ಚ ತೃತೀಯ ಕಾರಣಂ. ಅತ್ರ ಭಾವನಾಯಾಂ ಅಂಶತ್ರಯಂ ಭವತಿ. ಭಾವನಾ ಇತ್ಯುಕ್ತೆ ಶಾಬ್ದಿ ಭಾವನಾ ಅರ್ಥಿ ಭಾವನಾ ಇತಿ ಉಭಯಂ ಭವತಿ. ಮೀಮಾಂಸಕಾಃ ಬ್ರುವಂತಿ ಯತ್ರ ವಿಧಿರ್ಭವತಿ ವಿಧೌ ಶಾಬ್ದಿ ಭಾವನಾ ಅರ್ಥಿ ಭಾವನಾ ಇತಿ ಭವತಿ. ಶಾಬ್ದಿ ಭಾವನಾ ಅರ್ಥಿ ಭಾವನಾ ಉಕ್ತ ಕಿಂ ಶಾಸ್ತ್ರ ಆಜ್ಞಾ ಅಥವಾ ಗುರೋರಾಜ್ಞಾ. ಶಾಸ್ತ್ರಾಜ್ಞಾ ಗುರೋರಾಜ್ಞಾ ಅಂದರೆ ಶಾಸ್ತ್ರ ಆಜ್ಞಾ ಅಂದರೆ ಶಾಸ್ತ್ರ ಆದೇಶವಾಕ್ಯಂ ಕಿಮಪಿ ಆದಿಶತಿ ಕಿಮಪಿ ಆಜ್ಞಾಪಯತಿ. ಕಿಂ ಜಲಮಾನಯ ಇತ್ಯಹಂ ವದಾಮಿ. ಜಲಮಾನಯ ಪುಸ್ತಕಮಾನಯ ಇತಿ ಯದಾ ವದಾಮಿ ಅಹಂ ಶಾಸ್ತ್ರಂ ವಾ ಅಥವಾ ಗುರೋರ್ವಾ ಬ್ರೂತೆ ತತ್ರ ಗುರೋರಭಿಪ್ರಾಯಃ ತತ್ ಶಾಸ್ತ್ರವಾಕ್ಯೇನ ಅವಗಮ್ಯತೆ. ಅಂದ್ರೇನು? ಓಹೋ ಪುಸ್ತಕ ಆನಯನಂ ಗುರೋರಭಿಪ್ರಾಯಃ ಅಲ್ಲವೇ? ಗುರೋರಭಿಪ್ರಾಯಕ್ಕಃ ಅಭಿಲಾಷಕಃ ಅಂದರೆ ತದ್ ವಾಕ್ಯಸ್ಯ ಅಭಿಪ್ರಾಯಕ್ಕಃ ಪುಸ್ತಕಂ ಆನೇತವ್ಯಂ ಇತಿ ಗುರೋರಭಿಲಾಷಾ ವಾಕ್ಯಸ್ಯ ಅರ್ಥಃ. ಏತತ್ತು ಶಾಬ್ದಿ ಭಾವನಾ ಇತ್ಯುಚ್ಯತೆ. ಶಾಬ್ದಿ ಭಾವನಾ ಇತ್ಯುಕ್ತೆ ತತ್
ಶ್ರುತೇರಭಿಪ್ರಾಯ ಅಥವಾ ಗುರೋರಭಿಪ್ರಾಯ. ಗುರು ಇತ್ಯುಕ್ತೆ ಯಃ ಕಶ್ಚನ ಆಜ್ಞಾಂ ದದಾತಿ ಮಾತಾ ವಾ ರಾಜಾ ವಾ ಪಿತಾ ವಾ ಗುರೋ ವಾ ಕಶ್ಚನ ಯಃ ಕಶ್ಚನ ಆಜ್ಞಾದಾತುಃ ಅಭಿಪ್ರಾಯ. ರಾಜಾ ವಾ ಮಾತಾ ವಾ ಪಿತಾ ವಾ ಗುರುರ್ವಾ ಯಃ ಕಶ್ಚನ ಆಜ್ಞಾದಾತುಃ ಅಭಿಪ್ರಾಯ. ಶಾಸ್ತ್ರವಾಕ್ಯೆ ಶಾಸ್ತ್ರಸ್ಯ ಅಭಿಪ್ರಾಯ. ಶಾಸ್ತ್ರಸ್ಯ ವಿವಕ್ಷ ಅಭಿಪ್ರಾಯೋ ಇತ್ಯುಕ್ತೆ ವಿವಕ್ಷ ವಕ್ತುಮಿಚ್ಛ. ಹಿಸ್ ಇಂಟೆನ್ಷನ್ ಮನೋಗತ ಅಭಿಪ್ರಾಯ. ಮನೋಗತ ಅಭಿಪ್ರಾಯಕಃ ಪುಸ್ತಕಮಾನೇತವ್ಯಂ ಪುಸ್ತಕಮಪೇಕ್ಷಿತಂ. ಪುಸ್ತಕಮಪೇಕ್ಷಿತಂ ಆನೇತವ್ಯಮಿತಿ ತತ್ರ ತೇಷಾಂ ಅಭಿಪ್ರಾಯ ವಾಕ್ಯಗತ ಅಭಿಪ್ರಾಯ. ಏತತ್ತು ಶಾಬ್ದಿ ಭಾವನಾ ಉಚ್ಯತೆ. ಯದಾ ಏತತ್ ವಾಕ್ಯಂ ಶಿಷ್ಯಃ ಅಥವಾ ಸಾಧಕಃ ಶೃಣೋತಿ, ಶಿಷ್ಯೋ ವಾ ಸಾಧಕೋ ವಾ ಸೇವಕೋ ವಾ ಶೃಣೋತಿ, ತದಾ ಶ್ರೋತುಃ ಮನಸಿ ಜಾಯತೆ ಓ ಅಹಂ ಆದಿಷ್ಟಃ, ಅಂದರೆ ಮಯಾ ಏತದ್ ಆನೇತವ್ಯಂ ಇತಿ ತೇನ ಆಜ್ಞಪ್ತೋಸ್ಮಿ. ಅಯ್ಯೋ ಅವರು ನನಗೆ ಹೇಳುತ್ತಾ ಇದ್ದಾರೆ, ನಾನು ತರಬೇಕು ಎಂದು ಸ್ವಕೀಯ ಮನಸ್ಸಿ ಅಯ್ಯೋ ನಾನು ತರಬೇಕಂತೆ, ಓ ನಾನು ತರಬೇಕು ಇತಿ ಆತ್ಮನಿ ಒಂದು ಪ್ರೇರಣಾ ಜಾಯತೆ. ಪ್ರೇರಣಾ ಅಂದರೆ ಏನು? ಒಂದು 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 ಸಂಕಲ್ಪ ಜಾಯತೆ. ಅಯ್ಯಯ್ಯೋ ಓ ನಾನು ತರಬೇಕಂತೆ, ನಾನು ತರಬೇಕು ಎಂದು ನನಗೆ ಹೇಳುತ್ತಾ ಇದ್ದಾರೆ, ಮಾಂಬ್ರೂತೆ ಎಂದು ನನ್ನ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಹುಟ್ಟುತ್ತದಲ್ಲ, ಅದೇನು ಹೇಳ್ತಾರೆ? ಆರ್ಥಿ ಭಾವನಾ, ಶಾಬ್ದಿ ಭಾವನಾ, ಆರ್ಥಿ ಭಾವನಾ. ಇದೆಲ್ಲ ಮೀಮಾಂಸಾ. ನಾನು ಮೀಮಾಂಸಾ ಪ್ರಕರಣ ಓದಬೇಕು ಅಂದ್ಕೊಂಡಿದ್ದೀವಲ್ಲ, ಈಗ ಕೆಲವು ಬರ್ತಾನೆ ಇವೆ, ಈಗ ಭಾಷ್ಯದಲ್ಲೇ ಬರ್ತಾ ಇವೆ. ಸೂತ್ರ ಭಾಷ್ಯದಲ್ಲಿ ಬೃಹದಾರಣ್ಯಕೇಚ ತತ್ರ ಮೀಮಾಂಸಾ ಭಾವಾಃ ಆಯಾಂತೇವ. ಏತತ್ತು ಮೀಮಾಂಸಾ ಪ್ರಕರಣ ಗ್ರಂಥೆ ಪಠಾಮಃ ತದೇವ ಅತ್ರ ಆಯಾತಿ. ಸೊ ಈಗ ಇದು ನೋಡಿ, ಆರ್ಥಿ ಭಾವನಾ, ಶಾಬ್ದಿ ಭಾವನಾ ಅಂದರೆ ವಕ್ತುರಭಿಪ್ರಾಯ ಶಾಬ್ದಿ ಭಾವನಾ, ಶ್ರೋತುರ್ ಮನಸಿ ಯಜ್ಜಾಯತೆ ಯೋ ಅರ್ಥಃ ಜಾಯತೆ ಸ ಆರ್ಥಿ ಭಾವನಾ. ಆರ್ಥಿ ಭಾವನಾ ಅಂದರೆ ಅತ್ರ ಪಶ್ಯ ಭೇದಂ ಕಥಂ ಅವಗಮ್ಯತೆ. ತತ್ರ ಉಭೌ ಶಿಷ್ಯೌ ಉಪವಿಷ್ಟೌ. ಗುರುಃ ಏಕಮೇವ ಶಿಷ್ಯಂ ಬ್ರೂತೆ ಏ ಪುಸ್ತಕಮಾನಯ ಇತಿ. ತತ್ರ ರಾಮಃ ಕೃಷ್ಣಶ್ಚ ಉಭೌ ಸ್ತಃ. ರಾಮಾಯ ಉಪದಿಶತಿ ಹೇ ರಾಮ ಪುಸ್ತಕಮಾನಯ. ರಾಮಃ ಕಿಮಪಿ ಪುಸ್ತಕಂ ಪಶ್ಯತಿ ಅಥವಾ ಕಿಮಪಿ ಅನ್ಯತ್ರ ದತ್ತಾವಧಾನಃ ಅನ್ಯತ್ರ ಅವಧಾನಮಸ್ತಿ ಇತಿ ಸಹ ಸಮ್ಯಕ್ ನ ಶೃಣೋತ್. ತದಾ ಕೃಷ್ಣಃ ನ ಶೃಣೋತಿ. ಕೃಷ್ಣಃ ಸಮ್ಯಕ್ ಶೃಣೋತಿ, ಕಿಂತು ತಸ್ಯ ಮನಸಿ ಅಹಮಾದಿಷ್ಟಃ ಇತಿ ಜ್ಞಾನಂ ಜಾಯತೆ ಕಿಂ? ಗುರೋರಭಿಪ್ರಾಯಂ ಜಾನಾತಿ. ಗುರೋರಭಿಪ್ರಾಯಃ ಅವಗತಃ ಕೃಷ್ಣೇನ. ಭೇದ ಗೊತ್ತಾಗ್ತಾ ಇದೆ, ಅರ್ಥವಾಗ್ತಾ ಇದೆ ಅಲ್ವಾ? ಅದೇ ಯಾಕಂದರೆ ನಾನು ಅರ್ಥವಾಗ್ತಾ ಇದೆ ಎಂದು. ಸೊ ಗುರೋರಭಿಪ್ರಾಯಂ ಯದಾ ಜಾನಾತಿ ಸ ಶಾಬ್ದಿ ಭಾವನಾ. ಕಿಂತು ರಾಮಃ ಸ್ವಯಂ ಶೃಣೋತಿ ಓ ಅಹಮಾದಿಷ್ಟಃ ಇತಿ ಆತ್ಮನಿ ಮನ್ಯತೆ ಅಹಮಾದಿಷ್ಟಃ ಇತಿ ತತ್ ಆರ್ಥಿ ಭಾವನಾ. ಆರ್ಥಿ ಭಾವನಾ ರಾಮೇ ಏವ ಜಾಯತೆ, ಕೃಷ್ಣೇ ನ ಜಾಯತೆ. ಯದ್ಯಪಿ ಕೃಷ್ಣಃ ಶೃಣೋತಿ, ಕೃಷ್ಣೋಪಿ ಶೃಣೋತಿ, ಕೃಷ್ಣಸ್ಯ ಮನಸಿ ಶಾಬ್ದಿ ಭಾವನಾ ಜಾಯತೆ, ಆರ್ಥಿ ಭಾವನಾ ನ ಜಾಯತೆ. ಭೇದ ಗೊತ್ತಾಯ್ತಾ? ಕೃಷ್ಣರ ಮನಸ್ಸಿಗೆ ಅಯ್ಯೋ ತರಬೇಕಂತೆ ಎಂದು ಗುರುಗಳ ಅಭಿಪ್ರಾಯ ಗೊತ್ತಾಗ್ತದೆ, ನಾನು ತರಬೇಕು ಎನ್ನುವುದು ಭಾವನೆ ಹುಟ್ಟಲ್ಲ ಅವರಿಗೆ. ರಾಮನಲ್ಲಿ ಹುಟ್ಟುತ್ತದೆ. ರಾಮನು ಸರಿಯಾಗಿ ಕೇಳಲಿಲ್ಲ, ಕೃಷ್ಣ ನೆನಪಿಸ್ತಾನೆ, ಗುರುಗಳು ಹೇಳಿದ್ದಾರೆ ಕೇಳು ಅಂದರೆ ಏನು ಅಂದರೆ ಅದು ಪುಸ್ತಕ ಮಾನಯ ಇತ್ಯುಕ್ತೆ ಓ ಇತ್ಯುಕ್ತೆ ಅಂದರೆ ಯದಾ ಸ್ವಯಂ ಶೃಣೋತಿ ತಸ್ಯ ಮನಸ್ಸಿ ಕಿಮಪಿ ಜಾಯತೆ. ಅದು ಕೃಷ್ಣ ಮನಸ್ಸಿನ ಜಾಯತೆ. ಯಾರ ಮನಸ್ಸಿನಲ್ಲಿ ಓ ಗುರುಗಳು ನನ್ನನ್ನು ಹೇಳುವುದಕ್ಕೆ ಒಬ್ಬರು ನೋಡಿ ಹೇಳ್ತಾರೆ, ಗುರುಗಳು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ ಅಂದರೆ ಅವರು ಸುಮ್ಮನೆ ಕೂತಿರ್ತಾನೆ. ಅವನು ಹೇಳ್ತಾರೆ ನಿನ್ನನ್ನೇ ಕರೆಯುತ್ತಾ ಇದ್ದೆ, ನನ್ನನ್ನು ಅಂದರೆ ಮನಸ್ಸಿನಲ್ಲಿ ಏನಾಗುತ್ತದೆ ನೋಡಿ, ಓ ನನ್ನನ್ನು ಕರೆದರೂ ದಟ್ ಟಚಸ್ ಯುವರ್ ಹಾರ್ಟ್, ದಟ್ ಈಸ್ ಆರ್ಥಿ ಭಾವನಾ. ಪಕ್ಕಕ್ಕೂ ಪಾರ್ಶ್ವೇಯವ ಅನ್ಯಃ ಉಪವಿಷ್ಟಃ ಸಹ ಶೃಣೋತಿ ಕಿಂತು ಮಾಂ ನಾಹ್ವಯತಿ ಅತಯೇವ ಅಹಮಾಹುತಃ ಇತಿ ಬುದ್ಧಿರ್ತಸ್ಯ ನ ಜಾಯತೆ. ಇದು ಆರ್ಥಿ ಭಾವನಾ. ಈಗ ಗೊತ್ತಾಯ್ತಾ? ಓಕೆ, ಗುರುಣಾ ಅಹಂ ಆದಿಷ್ಟಃ
ಗುರುಣ ಅಹಂ ಆಹೂತಃ ಅಲ್ಲವೇ? ಗುರುಣ ಆಹೂತಃ ಗುರುಣ ಆದಿಷ್ಟಃ ಎಂದು ಈ ವೃತ್ತಿ ಮನಸ್ಸಿನಲ್ಲಿ ಹುಟ್ಟಿದ್ದರೆ ಯದಾ ಇಯಂ ವೃತ್ತಿ ಮನಸ್ಸಿ ಜಾಯತೆ ತದಾ ದ್ವಿತೀಯ ಏತದನಂತರಂ ಕಿಂ ಭವತಿ? ಓಹೋ ಮಯಾ ಗಂತವ್ಯಂ ಇತಿ ಸಂಕಲ್ಪೋ ಜಾಯತೆ, ಮಯಾ ಕರ್ತವ್ಯಂ ಇತಿ ಸಂಕಲ್ಪ ಜಾಯತೆ. ಅಂದರೆ ಮಯಾ ಕರ್ತವ್ಯಂ ಇತಿ ಸಂಕಲ್ಪ ಅನ್ಯಃ, ಆರ್ತಿ ಭಾವನಾ ಅನ್ಯ. ಆರ್ತಿ ಭಾವನಾ ಇತಿ ವೃತ್ತಿರ್ಜಾಯತೆ. ಓ ಅಹಂ ಗುರುಣ ಆಹೂತಃ ಅಹಂ ಗುರುಣ ಆದಿಷ್ಟಃ ಇತಿ ಯದಾ ಮನಸ್ಸಿ ಜಾಯತೆ ತಂ ಗೃಹೀತ್ವಾ ತದನಂತರಮೇವ ಓ ಮಯಾ ಗಂತವ್ಯಂ ಇತಿ ಸಂಕಲ್ಪೋ ಜಾಯತೆ. ಗಮಿಷ್ಯಾಮಿ, ಗಂತವ್ಯವೇ, ನಾನು ಹೋಗಬೇಕು, ನಾನು ಹೋಗಬೇಕು. ಇನ್ನೊಬ್ಬ ತಸ್ಮಿನ್ನೇವ ಸಮಯ ಕಶ್ಚನ ಆಹ್ವಯತಿ, ಸ ವದತಿ ಗುರುಣ ಆದಿಷ್ಟಃ ಸಮಯೋ ನಾಸ್ತಿ ಇದು ಗುರುಣ ಆದಿಷ್ಟಃ ಇತಿ ತಕ್ಷಣಮೇವ ಗಚ್ಚತಿ. ಅಂದರೆ ಸಂಕಲ್ಪಂ ಗಮನೆ ಸಂಕಲ್ಪಮಸ್ತಿ, ಅಸ್ಯ ಶ್ರವಣೆ ಸಂಕಲ್ಪೋ ನಾಸ್ತಿ. ಏಕೆ? ತತ್ ಗುರುಣ ಆದಿಷ್ಟೋಹಂ ಇತಿ ಯದಾ ವೃತ್ತಿರ್ಜಾಯತೆ ತದ್ ವೃತ್ತೇರ್ ಅನುಪದಮೇವ ಸಂಕಲ್ಪೋ ಜಾಯತೆ ಅಹಂ ಗಚ್ಚಾಮಿ ಇತಿ, ಗಂತವ್ಯಂ ಗಚ್ಚಾಮಿ ಇತಿ ಸಂಕಲ್ಪೋ ಜಾಯತೆ. ಸಂಕಲ್ಪ ಅನ್ಯಃ. ಅತ್ರ ತು ಶಾಬ್ದಿ ಭಾವನಾ ಅರ್ಥಿ ಭಾವನಾ. ಅರ್ಥವಾದರೆ ಮುಂದಕ್ಕೆ ಬರೀತೀರ, ಅರ್ಥವಾಯ್ತಲ್ಲ? ಓಕೆ. ಸೊ ಏಕೆಂದರೆ ಇದು ಶಾಬ್ದಿ ಭಾವನಾ ಅರ್ಥಿ ಭಾವನಾ ಎಷ್ಟು ಕಾಂಪ್ಲಿಕೇಟ್ ಇದೆ ಅಂದರೆ, ನಾನು ಹೆಸರು ತಗೊಂಡ್ರೆ ಚೆನ್ನಾಗಿಲ್ಲ, ದೊಡ್ಡ ಪಂಡಿತರು ಕರ್ಮಕಾಂಡ ಎಲ್ಲ ದೊಡ್ಡ ಪಂಡಿತರು, ವೇದಾದಿ ಪಂಡಿತರು, ವೇದಾಂತ, ಸಂಸ್ಕೃತ, ವ್ಯಾಕರಣ, ಒಂದೀಗ ನಾನು ಹೆಸರು ಹೇಳ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಗ್ರಾಮ ಹೆಸರು ಹೇಳ ಅದು ಚೆನ್ನಾಗಿಲ್ಲ. ಅವರು ಹೇಳಿದ್ದಾರೆ ಶಾಬ್ದಿ ಭಾವನಾ ಅರ್ಥಿ ನಾನು ಹೇಳಿದ್ದೀನಿ ಮೀಮಾಂಸಾಂ ಪಠಿತುಮಿಚ್ಛಾಮಿ ಅಹಂ ಶಬರಭಾಷ್ಯಂ ಪೂರ್ಣತಯ ಶಬರಭಾಷ್ಯಂ ಕುಮಾರಲಭಟ್ಟಸ್ಯ ಭಾಷ್ಯಂ ಪಠಿತುಮಿಚ್ಛಾಮಿ ಮತ್ತೂರು ಗ್ರಾಮಂಗತ್ವ ತತ್ರಸ್ಥ ಕಮಪಿ ಪಂಡಿತಮ್ ಅವೋಚಂ ಮೀಮಾಂಸಾಂ ಶ್ರೋತುಮಿಚ್ಛಾಮಿ ಇತಿ. ಸಹ ಅವೋಚತು ಓ ಮಯಾ ಏಕೇನ ನ ಶಕ್ಯತೆ ಪಾಠಯಿತುಂ ಅನ್ಯೇಪಿ ಸರ್ವೇಪಿ ಸಂತಿ ಚೇತ್ ಜ್ಞಾನಪ್ರಸೂನೇಂದ್ರ ಸ್ವಾಮೀಜಿ ಅಕ್ಷರಾನಂದಃ ಅನ್ಯೇಪಿ ವಿದ್ವಾಂಸಃ ಏಕತ್ರ ಉಪವಿಶಂತಿ ಚೇತ್ ಸರ್ವೇ ಮಿಲಿತ್ವಾ ತಸ್ಯ ವಿಚಾರಂ ಕೃತ್ವಾ ನಿಶ್ಚಯಂ ಕುರ್ಮಃ ತಥಾ ಕುರ್ಮಃ ಏಕೇನ ಮಯಾ ಪಾಠಿತುಂ ನ ಶಕ್ಯತೆ ಇತ್ಯುಕ್ತ್ವಾ ಪುಸ್ತಕಮಸ್ತಿ ಕಿಂ ತತ್ ತಸ್ಯ ಅನುವಾದೋಪಿ ಅಸ್ತಿ ವಾ किं तत् कस्य कुमारलभट्टस्य श्लोकवार्तिकस्य वा शबरभाष्यस्य वा अनुवादग्रन्थः अस्ति चेत् तत्र किञ्चित् क्वचित् स्पष्टो भवति. गुरुमुखात् पठ्यते चेत् गुरुरेव ब्रूते, किन्तु गुरोरभावे अनुवादस्य सहायः ग्रहीतुं शक्यते. अनुवादग्रन्थः अस्ति चेत् मह्यं देहि इति अवोचत्. द्वितीयञ्च अवोचत् शाब्दी भावना अर्थी भावना इति शब्दस्य को अर्थः इति मां पृच्छति. ನಾನು ಅವರಿಂದ ಮೀಮಾಂಸ ಕಲಿಯಬೇಕು ಅಂತ ಅವರು ನನ್ನನ್ನೇ ಕೇಳ್ತಾ ಇದ್ದಾನೆ, ಶಾಬ್ದಿ ಭಾವನಾಕ ಅರ್ಥಿ ಭಾವನಾಕ. ದೆನ್ ಐ ಅಂಡರ್ಸ್ಟುಡ್, ಅಯ್ಯೋ ಶಾಬ್ದಿ ಭಾವನಾ ಅರ್ಥಿ ಭಾವನಾ ಅಷ್ಟು ಕಾಂಪ್ಲಿಕೇಟ್ ಆಯಿತಾ? ಶಾಬ್ದಿ ಭಾವನಾ ಅರ್ಥಿ ಭಾವನಾ ಯಥಾವಾನ್ ಕ್ಲಿಷ್ಟ ಕಿಂ ಕ್ಲಿಷ್ಟೋ ಅಸ್ತಿ ಚೇದೇವ ಏವಂ ಪೃಚ್ಛತಿ. ಶಾಬ್ದಿ ಭಾವನಾ ಅರ್ಥಿ ಭಾವನಾ ಅತ್ಯಂತ ಕ್ಲಿಷ್ಟ. ಅದಕ್ಕೋಸ್ಕರ ನಾನು ಮತ್ತೆ ಹೇಳಿದ ಅರ್ಥವನ್ನು ಸುಮ್ಮನೆ ಕೇಳ್ತಾ ಇದ್ದೀನೋ, ಏನು ಹೇಳ್ತಾ ಇಲ್ಲ. ಅರ್ಥವಾಯಿತಂದರೆ ಮುಂದುವರಿಯುತ್ತೆ, ನಾನು ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದೀನೋ ಏನೋ, ಯಾಕಂದರೆ ಎಷ್ಟೋ ಜನರಿಗೆ ಅರ್ಥವಾಗ್ತಾ ಇಲ್ಲ, ದೊಡ್ಡ ಕಾಂಪ್ಲಿಕೇಟ್ ವಿಷಯ ಇದು. ಓಕೆ, ಅರ್ಥವಾದರೆ ಮುಂದುವರಿಯೋಣ. ಯಾಕಂದರೆ ನಾನು ಟೈಮ್ ವೇಸ್ಟ್ ಮಾಡ್ತೀನ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಇದು ಈ ಶಾಬ್ದಿ ಭಾವನಾ ಅರ್ಥಿ ಭಾವನಾ ಅತ್ಯಂತ ಕ್ಲಿಷ್ಟ ವಿಷಯ. ಅತಯೇವ ಗ್ರಂಥಂ ಪಠ ನವಗಮ್ಯತೆ ಏವ. ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ವ್ಯಾಖ್ಯಾನ ಕೊಡ್ತಾರೆ, ಟಿಪ್ಪಣಿ ಕೊಡ್ತಾರೆ, ಟ್ರಾನ್ಸ್ಲೇಷನ್ ಕೊಡ್ತಾರೆ, ಅರ್ಥವೇ ಆಗಲ್ಲ ಏನು ಹೇಳ್ತಾರೋ. ಮತ್ತೆ ಓದಿ ಕನ್ಫ್ಯೂಸ್ ಆಗ್ತದೆ. ಅವರು ಎಕ್ಸ್ಪ್ಲನೇಷನ್ ಎಷ್ಟು ಕೊಡ್ತಾರೆ ಅಂದರೆ ಕಾಂಪ್ಲಿಕೇಶನ್ ಹೆಚ್ಚು ಮಾಡ್ತಾರೆ. ನಾನು ನೇರಾಗಿ ಹೇಳಿಬಿಟ್ಟೆ ನೋಡಿ, ಶಾಬ್ದಿ ಭಾವನಾ ಸುಲಭವಾಗ್ತದೆ, ಆರ್ತಿ ಭಾವನೆ ಏನು? ಆರ್ತಿ ಭಾವನೆ ಅರ್ಥವಾಗಬೇಕಂದ್ರೆ ಯಾರಿಗೆ ಹೇಳಿದ್ದೋ ಅವರ ಮನಸ್ಸಿನಲ್ಲಿ ಹುಟ್ಟುವುದು ನೋಡು. ಪಕ್ಕಕ್ಕಿನ್ನೊಬ್ಬನಿದ್ದಾನೆ, ಅವನು ಕೇಳಿದ್ದ, ಅವರ ಮನಸ್ಸಿನಲ್ಲಿ ಆರ್ತಿ ಭಾವನೆ ಹುಟ್ಟಲ್ಲ. ಈಗ ಇಷ್ಟು ಹೇಳಿದರೆ ನಿಮಗೆ ಸ್ಪಷ್ಟವಾಗ್ತದೆ ಆರ್ತಿ ಭಾವನಾ ಅಂದರೆ. ಆರ್ತಿ ಭಾವನಾ ಅರ್ಥವೇ ಆಗಲ್ಲ. ಇನ್ನೊಬ್ಬ ಪಕ್ಕಕ್ಕಿರುವ ವ್ಯಕ್ತಿಯಲ್ಲಿ ಆ ಭಾವನೆ ಹುಟ್ಟಲ್ಲ. ಪಾರ್ಶ್ವೇ ಸ್ಥಿತೆ ಕೃಷ್ಣಸ್ಯ ಮನಸ್ಸಿ ಅಯಂ ಭಾವನಾ ನ ಜಾಯತೆ ಶ್ರೋತುರೇವ ಜಾಯತೆ. ಇಯಂ ಆರ್ತಿ ಭಾವನಾ. ಇಷ್ಟು ಉದಾಹರಣೆ ಕೊಟ್ಟರೆ ಸ್ಪಷ್ಟವಾಗುತ್ತೆ. ಅವರು ಈ ಉದಾಹರಣೆ ಕೊಡದೆ ಈಗ ಎಕ್ಸ್ಪ್ಲನೇಷನ್ ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅರ್ಥವೇ ಆಗ್ತಾ ಇಲ್ಲ. ನಾನು ತುಂಬ ಸಲ ಓದಿದೆ, ಅರ್ಥವೇ ಆಗಲಿಲ್ಲ. ಹಿಂದಿಯಲ್ಲಿ ಓದಿದೆ, ಇಂಗ್ಲೀಷ್ನಲ್ಲಿ ಓದಿದೆ, ಸಂಸ್ಕೃತದಲ್ಲಿ ಓದಿದೆ, ಟಿಪ್ಪಣಿ ಓದಿದೆ, ವ್ಯಾಖ್ಯಾನ ಓದಿದೆ. ಏನು ಹೇಳ್ತಾರೆ ಈ ಶಾಬ್ದಿ ಆರ್ತಿ ಏನು? ಕೆಲವೊಮ್ಮೆ ಸಿಂಪಲ್ ವಿಷಯವನ್ನು ಅನಾವಶ್ಯಕವಾಗಿ ಕಾಂಪ್ಲಿಕೇಟ್ ಮಾಡ್ತಾರೆ. ಸಿಂಪಲ್ ನೋಡಿ,
ಶ್ರೋತುರ್ಮನಸಿ ಯಾ ಜಾಯತೆ ಸಾ ಆರ್ತಿಭಾವನಾ. ಅನ್ಯಃ ಪಾರ್ಶ್ವಸ್ಥಪುರುಷೇ ಶೃಣೋತಿ ಚೇದಪಿ ತಸ್ಯ ಮನಸ್ಸಿ ನ ಜಾಯತೆ. ಆಗಚ್ಚ ಪುಸ್ತಕಂ ಆನಯ ಇತ್ಯುಕ್ತೆ ಕೃಷ್ಣೋಪಿ ಶೃಣೋತಿ ಕಿಂತು ತಸ್ಯ ಮನಸ್ಸಿ ಆರ್ತಿಭಾವನಾ ನ ಜಾಯತೆ, ಶಾಬ್ದಿಭಾವನಾ ಜಾಯತೆ. ಇದು ವ್ಯತ್ಯಾಸ. ಅದಕ್ಕೋಸ್ಕರ ಇಷ್ಟು ತಿಳ್ಕೊಂಡ್ರೆ ಶಾಬ್ದಿಭಾವನಾ ಅರ್ಥಿಭಾವನಾ ಅರ್ಥವಾಯಿತು ಅಷ್ಟೇ. ಏಕೆಂದರೆ ಶಾಬ್ದಿಭಾವನಾ ಅಂದರೆ ವಕ್ತು ಅಭಿಪ್ರಾಯ ಅಷ್ಟೇ. ವಕ್ತು ಅಭಿಪ್ರಾಯ ಎಂದು ಇಷ್ಟು ಹೇಳುವಕ್ಕಿಂತ ಅವರು ತಿರುಗಿಸಿ 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 ಸಂಸ್ಕೃತದಲ್ಲಿ ಏನೇನೋ ಹೇಳ್ತಾರೆ. ಆ ಪುಸ್ತಕ ನೋಡಿ ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾರೆ. ಇಂಟೆನ್ಷನ್ ಆಫ್ ದ ಸ್ಪೀಕರ್, ಇಂಟೆನ್ಷನ್ ಆಫ್ ದ ಗ್ರಂಥ, ಇಂಟೆನ್ಷನ್ ಆಫ್ ಅಂದರೆ ವಕ್ತುರ್ವಿವಕ್ಷ ಶಾಬ್ದಿಭಾವನಾ. ಶ್ರೋತುರ್ಮನಸಿ ವಕ್ತುರ್ವಿವಕ್ಷ ಯದಾ ಶ್ರೋತುರ್ಮನಸಿ ಜಾಯತೆ ಸ ಆರ್ತಿಭಾವನಾ. ಓಹೋಂ ಅವಗತೋಸ್ಮಿ, ಓ ಗುರೋರಭಿಪ್ರಾಯ ಅಯಂ ಇತಿ ಯದಾ ಅವಗತಃ ಸ ಆರ್ತಿಭಾವನಾ ಅಷ್ಟೇ. ಇದು ಸ್ಪಷ್ಟವಾಗುವ ಯಾವಾಗ ಆಗ್ತದೆ ಅಂದರೆ ಪಕ್ಕಕ್ಕಿರುವವನಿಗೆ ಅದಾಗಲ್ಲ, ಇವನಿಗೆ ಆಗುತ್ತದೆ. ಯಾರಿಗೆ ಹೇಳಿದ್ದೇವೋ ಅವನಿಗೆ ಆಗುತ್ತದೆ. ಓ ಇದ ಅಂದರೆ ವ್ಯತ್ಯಾಸ ಗೊತ್ತಾ? ಈಗ ಆರ್ತಿಭಾವನಾ ಗೊತ್ತಾಯಿತು ವ್ಯತ್ಯಾಸ. ಕರೆಕ್ಟ್. ಅಂದರೆ ಪ್ರವೃತ್ತಿ ಅಂದರೆ ಮತ್ತೆ ಸಂಕಲ್ಪ ಆಗುತ್ತದೆ. ಸಂಕಲ್ಪಾತ್ ಪೂರ್ವಂ. ಅದಕ್ಕೋಸ್ಕರ ಹೇಳಿದ್ದೀನಲ್ಲೋ ಗುರೋರಭಿಪ್ರಾಯ ಗುರು ಇಚ್ಛತಿ ಗುರೋರಿಚ್ಛಾಯಾ ಗ್ರಹಣಂ. ಗುರೋರಿಚ್ಛಾ ಏವಮಸ್ತಿ ಮಯಾ ಆನೇತವ್ಯಂ ಇತಿ ಇಚ್ಛಾಯಾ ಗೃಹ್ಣಾತಿ ಗ್ರಹಣಾನಂತರಂ ಸಂಕಲ್ಪ ಜಾಯತೆ ಮಯಾ ಗಂತವ್ಯಂ ಇತಿ. ಸ ಸಂಕಲ್ಪ ಅನ್ಯಃ ಮಯಾ ಪೂರ್ವಮೇವ ಉಕ್ತಂ. ತತ್ ಆರ್ತಿಭಾವನಾ ಅನಂತರಂ ತಸ್ಮಿನ್ ಸಂಕಲ್ಪೋ ಜಾಯತೆ. ಸ ಆರ್ತಿಭಾವನಾ ಶಾಬ್ದಿಭಾವನಾ ವಾಕ್ಯೇ ಭವತಿ, ಆರ್ತಿಭಾವನಾ ಶ್ರೋತರಿ ಜಾಯತೆ. ತದನುಪದಮೇವ ಸಂಕಲ್ಪೋ ಜಾಯತೆ, ಸಂಕಲ್ಪಾತ್ ಕ್ರಿಯಾಂ ಕರೋತಿ. ಸಿ ಆದೌ ಶಾಬ್ದಿಭಾವನಾ ಆರ್ತಿಭಾವನಾ ಸಂಕಲ್ಪ ಕ್ರಿಯಾ ಚ. ಈಗ ಇದು ಇರುತ್ತದೆ. ಅಂದರೆ ಇದು ನಮ್ಮ ಜನರು ಎಷ್ಟು ಸೂಕ್ಷ್ಮವಾಗಿ ಚಿಂತನೆ ಮಾಡಿದ್ದಾರೆ. ಅಂದರೆ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಒಳ್ಳೆಯ ಸೈಕಾಲಜಿ ಅಲ್ಲವೇ? ಸೂಕ್ಷ್ಮವಾಗಿ ಚಿಂತನೆ ಮಾಡಿದ್ದಾರೆ, ಮನಸ್ಸಿನಲ್ಲಿ ಏನಾಗುತ್ತದೆ. ಓಕೆ. ಏತಸ್ಮಾದ್ ಅನಂತರಂ ಯಥಾ ಹಿ ಯಜೇತ ಇತ್ಯಸ್ಯಾಂ ಭಾವನಾಯಾಂ, ಯಜೇತ ಇತ್ಯುಕ್ತೆ ಅತ್ರ ಭಾವನಾ ಜಾಯತೆ. ಆ ಭಾವನದಲ್ಲಿ ಶಾಬ್ದಿ ಭಾವನಾ ಅರ್ಥಿ ಭಾವನಾ ಎರಡೂ ಇರುತ್ತದೆ. ಆ ಎರಡಕ್ಕೆ ಸೇರಿಸಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಾವನದಲ್ಲಿ ಅಂಶತ್ರಯಂ ಭವತಿ. ಭಾವನಾ ತು ದ್ವಿವಿಧಾ ಭವತಿ. ಕಾ ಶಾಬ್ದಿ ಭಾವನಾ ಅರ್ಥಿ ಭಾವನಾ. ಕಿಂತು ಉಭಯೋರ್ಭಾವನಯೋ ಅಂದರೆ ಎರಡರಲ್ಲಿ, ಭಾವನಯೋ ಸಪ್ತಮಿ ವಿಭಕ್ತಿ, ಉಭಯೋ ಭಾವನಯೋ ಏಕೈಕಸ್ಯಾಪಿ ಅಂಶತ್ರಯಂ ಭವತಿ. ಕಿಂ ತತ್ ಅಂಶತ್ರಯಂ, ಕಿಂ ಕೇನ ಕಥಂ. ಅಂದರೆ ಯಜೇತ ಯಜ್ಞಂ ಕುರ್ಯಾತ್. ಯಜ್ಞಂ ಕುರ್ಯಾತ್ ಇತ್ಯುಕ್ತೆ ಕಿಂ ಯಜ್ಞಂ ಕುರ್ಯಾತ್, ಕೇನ ಇತ್ಯುಕ್ತೆ ಕೇನ ಸಾಧನೇನ ಕುರ್ಯಾತ್. ಆಜ್ಯೇನವ, ಅದೇನು ಪುರೋಡಾಶೇನವ, ಅದೇನು ಹೇಳ್ತಾರೆ ನೋಡಿ, ಪುರೋಡಾಶ. ಇನ್ನೊಂದೇನು ಹೇಳ್ತಾರೆ, ಆಜ್ಯಂ ಪುರೋಡಾಶ ಕ್ಷೀರಂ ಇತ್ಯಾದಿಕಂ ಭವತಿ. ಕಿಂ ಹವಿರ್ದ್ರವ್ಯಂ. ಕೇನ ದ್ರವ್ಯೇನ ಕರ್ತವ್ಯಂ, ಕಿಂ ಕರ್ತವ್ಯಂ, ಕೇನ ದ್ರವ್ಯೇನ ಕರ್ತವ್ಯಂ, ಕಥಂ ಕರ್ತವ್ಯಂ. ಏತತ್ತು ಅಂಶತ್ರಯಂ ಭವತಿ ಭಾವನಾಯಾಂ. ಸರ್ವತ್ರ ಯಜ್ಞೇಶು ಪೂಜಾಂ ಕರೋತಿ. ಪೂಜಾ ಇತ್ಯುಕ್ತೆ ಕಸ್ಯ ಪೂಜಾ, ಕಸ್ಯ ದೇವತಾ ಪೂಜಾ, ರಾಮಪೂಜಾ, ಪಾದುಕಾ ಪೂಜಾ. ರಾಮಮಂದಿರೆ ರಾಮಪೂಜಾ ವಾ ಪಾದುಕಾ ಪೂಜಾ ವಾ. ಓಕೆ. ಕೇನ ಇತ್ಯುಕ್ತೆ ಪುಷ್ಪೇನ ವಾ ತುಳಸಿದಲೇನ ವಾ ಬಿಲ್ವೇನ ವಾ ಕಥಂ ಕೇನ, ಅಥವಾ ಪೂಜಾ ದ್ರವ್ಯೇನ. ಕೇನ ಪೂಜಾ ದ್ರವ್ಯೇನ, ಕಥಂ ಕಾರ್ಯಂ. ಕಥಮಿತ್ಯುಕ್ತೆ ತತ್ ಕ್ರಿಯಾ ಪ್ರಕ್ರಿಯಾ. ಇತಿ ಕರ್ತವ್ಯತಾ ಉಚ್ಯತೆ ಸಂಸ್ಕೃತೆ. ಇತಿ ಕರ್ತವ್ಯತಾ ಇತ್ಯುಕ್ತೆ ಪ್ರಾಸೆಸ್, ಕರ್ಮ ಪ್ರಾಸೆಸ್, ಕರ್ಮ ವಿಧಾನಂ. ಕಿಂ ಇತ್ಯುಕ್ತೆ ಕೋ ದೇವತಾ, ಕಹ ದೇವತಾ ಅಂದರೆ ಕಾ ದೇವತಾ ಅರ್ಚಿತವ್ಯ, ಕೇನ ಸಾಧನೇನ ಅರ್ಚಿತವ್ಯ, ಕೇನ ಪ್ರಕಾರೇಣ. ಕಥಂ ಇತ್ಯುಕ್ತೆ ಕೇನ ಪ್ರಕಾರೇಣ. ಕೇನ ಇತಿ ಸಾಧನಂ, ಕಥಂ. ತತ್ರ ಕಿಂ ಕೇನ ಕಥಂ ಅಸ್ತಿ ಖಲು.
ಕೇನ ಇತ್ಯುಕ್ತೆ ಕೇನ ಸಾಧನೇನ, ಪುಷ್ಪೇಣ ವಾ ಬಿಲ್ವೇನ ವಾ ತುಳಸಿದಲೇನ ವಾ ಇತಿ ಸಾಧನೇನ. ಕಥಂ ಇತ್ಯುಕ್ತೆ ಕೇನ ಪ್ರಕಾರೇಣ, ಪ್ರಕಾರಃ ಅಥವಾ ಇತಿ ಕರ್ತವ್ಯತಾ ಉಚ್ಯತೆ ಮೀಮಾಂಸಾ ಭಾಷಾಯಾಂ. ಯಜ್ಞಸ್ಯ ಇತಿ ಕರ್ತವ್ಯತಾ, ಇತಿ ಕರ್ತವ್ಯತಾ ಮೀನ್ಸ್ ಅಂದರೆ ದ ಪ್ರಾಸೆಸ್ ಆಫ್ ಡೂಯಿಂಗ್ ಇಟ್, ದ ಪ್ರೊಸೀಜರ್. ಕೇನ ಇತ್ಯುಕ್ತೆ ವಿತ್ ವಾಟ್ ಮೆಟೀರಿಯಲ್, ಕಿಮ್ ಇತ್ಯುಕ್ತೆ ಕೋ ಯಜ್ಞ, ವಿಚ್ ಆ್ಯಕ್ಷನ್ ಶುಡ್ ಬಿ ಡನ್. ಕೇನ ಇತ್ಯುಕ್ತೆ ಕೇನ ಮೆಟೀರಿಯಲ್, ಬೈ ವಾಟ್ ಮೆಟೀರಿಯಲ್. ಕಥಮ್ ಇತ್ಯುಕ್ತೆ ಬೈ ವಾಟ್ ಪ್ರೊಸೀಜರ್. ಸೊ ಕಿಂ ಕೇನ ಕಥಂ ಇತಿ ಭಾವ್ಯಾದ್ಯಾಕಾಂಕ್ಷಾಪನಯನ ಕಾರಣಂ ಭಾವ್ಯಂ. ಭಾವ್ಯಮಿತ್ಯುಕ್ತೆ ಭಾವನಾ ವಿಷಯಃ ಭಾವ್ಯಂ. ಭಾವನಾಯಾಮ್ ಅಂಶತ್ರಯಂ ಭವತಿ. ಈ ಅಂಶತ್ರಯಂ ಭಾವ್ಯವಿಷಯಕಂ ಭವತಿ. ಭಾವನಾಯಾಂ ಭಾವ್ಯತ್ರಯಂ ಭವತಿ. ಕಥಂ ಕೇನ ಇತಿ, ಕಿಂ ಕೇನ ಕಥಮಿತಿ. ಸೊ ಭಾವ್ಯಾದಿ ಆಕಾಂಕ್ಷಾ, ಭಾವ್ಯಮಿತ್ಯುಕ್ತೆ ಭಾವ್ಯತ್ರಯಮಸ್ತಿ ಖಲು. ಏತತ್ರ ಯತ್ ಆಕಾಂಕ್ಷಾ ಅಪನಯನ ಕಾರಣಂ. ಆಕಾಂಕ್ಷಾ ಅಪನಯ ಅಂದರೆ ಕ್ಲಿಯರಿಂಗ್ ದ ಡೌಟ್. ಆಕಾಂಕ್ಷಾ ಇತಿ ಡಿಸೈರ್, ಅಪನಯನಮಿತ್ಯುಕ್ತೆ ಫುಲ್ಫಿಲ್ಲಿಂಗ್ ದ ಡಿಸೈರ್. ತಿಳ್ಕೊಳ್ಳಬೇಕೆಂಬ ಯಾವ ಡಿಸೈರ್ ಇದೆಯೋ, ಯು ಹ್ಯಾವ್ ಗಟ್ ಯು ವಾಂಟ್ ಟು ನೋ ಇಟ್, ಸೊ ಯು ಹ್ಯಾವ್ ಟು ಬಿ ಫುಲ್ಫಿಲ್ಡ್. ದ ಡಿಸೈರ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ಸಿ ಇಚ್ಛಾಪೂರ್ತಿ ನೋಚ್ಯತೆ ಇಚ್ಛಾ ಅಪನಯ. ಕಾಮಪೂರ್ತಿ ಅಥವಾ ಕದಾಚಿತ್ ಸಂದೇಹಸ್ಯ ಅಪನಯ ಉಚ್ಯತೆ. ಸಂಸ್ಕೃತದಲ್ಲಿ ಸಂದೇಹ ನಿವೃತ್ತಿ, ಸಂದೇಹಸ್ಯ ಅಪನಯ, ತಥೈವ ಆಕಾಂಕ್ಷಾ ಅಪನಯ. ಆಕಾಂಕ್ಷಾ ಅಪನಯ ಅಂದರೆ ದಟ್ ನೀಡ್ ಈಸ್ ಟು ಬಿ ಫುಲ್ಫಿಲ್ಡ್. ಅಂದರೆ ಅದನ್ನು ತಿಳಿಯಬೇಕೆನ್ನುವುದು ತಿಳಿಸಬೇಕು ಎಂದರ್ಥ. ಸಿ ಭಾವ್ಯಾದಿ ಆಕಾಂಕ್ಷಾ ಅಪನಯ ಕಾರಣಂ ತತ್ ಆಕಾಂಕ್ಷಾ ಪೂರಯಿತವ್ಯ. ಪೂರಯಿತಂ ಕಥಂ, ಕಾರಣಂ ಕಿಂ, ಅಂಶತ್ರಯಂ. ಈ ಅಂಶತ್ರಯವು ಏನು ತಿಳ್ಕೊಂಡರೆ ಆಕಾಂಕ್ಷಾ ಪೂರ್ಣಂ ಭವತಿ. ಅಂದರೆ ಕಿಂ ಅಂದರೆ ಅದು ಕಿಂ ಯಜ್ಞ, ಕೋ ಯಜ್ಞ, ಕೇನ ದ್ರವ್ಯೇನ, ಕೇನ ಪ್ರಕಾರೇಣ ಇತಿ ಯದಾ ಜಾನಾತಿ, ಅಂಶತ್ರಯಂ ಜಾನಾತಿ, ತದಾ ಆಕಾಂಕ್ಷಾ ಪೂರಿತಾ ಭವತಿ. ಅಂದರೆ ಅದು ಯಾವವೋ ತಿಳ್ಕೊಂಡರೆ ಅಂದರೆ ಈ ಮೂರು ಆಕಾಂಕ್ಷೆಗಳು ಹುಟ್ಟುತ್ತವಲ್ಲ, ಈ ಮೂರು ಆಕಾಂಕ್ಷೆಗಳ ವಿಷಯವೇನೋ ತಿಳ್ಕೊಂಡರೆ ಆಕಾಂಕ್ಷಾ ಪೂರಿತಾ ಭವತಿ. ಯಥಾ ಏವಂ ಭವತಿ ತಥಾ ಉಪಾಸೀತ್. ಅಂದರೆ ಕರ್ಮ ವಿಷಯೇ ಯಥಾ ಅಂಶತ್ರಯಂ ಭವತಿ ತಥಾ ಉಪಾಸನಾ ವಿಷಯೇಪಿ ಅಂಶತ್ರಯಂ ಭವತಿ. ಏಕೆಂದರೆ ಉಪಾಸನಮಪಿ ಕರ್ಮ ಮನ್ಯತೆ ಪೂರ್ವಪಕ್ಷಿ. ಉಪಾಸನಮಪಿ ಕರ್ಮಮತ್ವ ತತ್ರ ಅಂಶತ್ರಯಂ ಮನ್ಯತೆ. ಕಿಂ ತತ್ ಅಂಶತ್ರಯಂ ಇತ್ಯಸ್ಯಾಮಪಿ ಭಾವನಾಯಾಂ ವಿಧೀಯಮಾನಾಯಾಂ. ಅತ್ರ ಭಾವನಾ ವಿಧೀಯತೆ, ಆರ್ತಿ ಭಾವನಾ ವಿಧೀಯತೆ. ಅಂದರೆ ಕಿಂ ಉಪಾಸೀತ, ಕೇನ ಉಪಾಸೀತ, ಕಥಂ ಉಪಾಸೀತ. ಕಿಂ ಕೇನ ಕಥಂ ಅಂದರೆ ಕರ್ಮಣಿ ಯಥಾ ಭವತಿ, ಕರ್ಮಣಿ ಯಥಾ ಭವತಿ ತಥಾ ಉಪಾಸನೆ ಅಪಿ ಭವತಿ ಇತಿ ಪಶ್ಯ. ಉಪಾಸೆ ಇತ್ಯಸ್ಯಾಂ ಆಕಾಂಕ್ಷಾಯಾಂ ಯದಾ ಆಕಾಂಕ್ಷಾ ಜಾಯತೆ ತತ್ ಆಕಾಂಕ್ಷಾ ವಿನಿವೃತ್ತಿಃ ಕಥಂ ಭವತಿ. ತತ್ ಆಕಾಂಕ್ಷಿತ ವಿಷಯಾಃ ಸಮರ್ಪಯಿತವ್ಯಾಃ. ಆಕಾಂಕ್ಷಿತ ವಿಷಯಾಃ ಕಃ? ಕಿಂ ಉಪಾಸಿತವ್ಯಂ ಇತ್ಯುಕ್ತೆ ಆತ್ಮಾನಮುಪಾಸೀತ. ತಸ್ಯ ಉತ್ತರಂ ಕಿಮುಪಾಸೀತ? ಆತ್ಮಾನಮುಪಾಸೀತ. ಕೇನ ಉಪಾಸೀತ? ಮನಸಾ ಉಪಾಸೀತ. ಕಥಮುಪಾಸೀತ? ತ್ಯಾಗ ಬ್ರಹ್ಮಚರ್ಯ ಶಮ ದಮ ಉಪರತಿ ತಿತಿಕ್ಷಾದಿ ತಿತಿಕ್ಷಾ ಅದೇನಪ್ಪ ತಿತಿಕ್ಷಾದೀತಿ ಕರೆಕ್ಟ್. ತಿತಿಕ್ಷಾದೀತಿ ಕರ್ತವ್ಯತಾ ಸಂಯುಕ್ತ ಇತ್ಯಾದಿ ಗುಣಸಂಯುಕ್ತ ಗುಣಸಮೇತ ಇತ್ಯಾದಿ ಶಾಸ್ತ್ರೇಣೈವ ಸಮರ್ಪ್ಯತೆ ಅಂಶತ್ರಯಂ. ಅಂದರೆ ಆಕಾಂಕ್ಷಿತ ಭಾವ್ಯತ್ರಯಂ. ಭಾವನಾಯಾಂ ಆಕಾಂಕ್ಷಾತ್ರಯಂ ಭವತಃ, ಅಂಶತ್ರಯಂ ಭವತಃ. ತಟ್ ಅಂಶತ್ರಯೇ ಭಾವ್ಯಾಃ ಯೇ ಭವಂತಿ ತೇ ವಕ್ತವ್ಯಾಃ. ಅಂದರೆ ಅಂತತೋ ಗತ್ವಾ ಏತತ್ ಸರ್ವಂ ಕರ್ಮ ಇತಿ ಪೂರ್ವಪಕ್ಷಿ. ಯಥಾ ಚ ಕೃಷ್ಣಸ್ಯ ದರ್ಶಪೂರ್ಣಮಾಸಾದಿ ಪ್ರಕರಣಸ್ಯ ದರ್ಶಪೂರ್ಣಮಾಸಾದಿ ವಿದ್ಯುದ್ದೇಶತ್ವೇನ ಉಪಯೋಗಃ ಏವಂ. ಅಂದರೆ ದರ್ಶಪೂರ್ಣಮಾಸಾದಿ ಪ್ರಕರಣಂ, ದರ್ಶಪೂರ್ಣಮಾಸ ಇತಿ ಯಜ್ಞಃ. ತತ್ ಯಜ್ಞಪ್ರಕರಣೆ ದರ್ಶಪೂರ್ಣಮಾಸಾದಿ ವಿದ್ಯುದ್ದೇಶೇನ ದರ್ಶಪೂರ್ಣಮಾಸ ವಿಧಿ
ವಿಧಿ ಉದ್ದೇಶಾಯ ಅಂದರೆ ದಟ್ ವಿಧಿ ಅಂದರೆ ಏವಂ ಕುರು ಇತಿ ವಿಧಿ ಉದ್ದೇಶಾಯ ಉಪಯೋಗ ಏವಂ ಔಪನಿಷದಾತ್ಮೋಪಾಸನ ಪ್ರಕರಣಸ್ಯ ಆತ್ಮೋಪಾಸನ ವಿದ್ಯುದ್ದೇಶತ್ವೇನೈವ ಉಪಯೋಗ. ಔಪನಿಷದ ಆತ್ಮ ಉಪಾಸನ ಪ್ರಕರಣದಲ್ಲಿಯೂ ಆತ್ಮೋಪಾಸನ ವಿಧಿಗೋಸ್ಕರ ವಿಧಿಯನ್ನು ಉದ್ದೇಶವಾಗಿ ಇದೆಲ್ಲ ಹೇಳಿದೆ. ನೇತಿ ನೇತಿ ಅಸ್ಥೂಲಂ ಏಕಮೇವಾದ್ವಿತೀಯಂ ಅಶನಾದ್ಯತೀರಃ ಇತ್ಯೇವಮಾದಿ ವಾಕ್ಯಾನಾಂ ಉಪಾಸ್ಯಾತ್ಮಸ್ವರೂಪ ವಿಶೇಷೋಪಸಮರ್ಪಣೇನ ಉಪಯೋಗ. ಅಂದರೆ ಆತ್ಮೋಪಾಸನ ಸಮರ್ಪಣಾಯೈವ ಇತ್ರ ಉಪಯೋಗ ಫಲಂಚ ಮೋಕ್ಷ ವಿದ್ಯಾ ನಿವೃತ್ತಿರ್ವ ಇತಿ ಪೂರ್ವಪಕ್ಷ. ಅರ್ಥವಾಯ್ತಲ್ಲ? ಸಿದ್ಧಾಂತಿ ಬ್ರೂತೆ ನ, ಅದಸಲು ಕರ್ಮವೇ ಅಲ್ಲ, ಉಪಾಸನವೇ ಅಲ್ಲ, ಅದು ಜ್ಞಾನವೇ ಅಷ್ಟೇ. ಸಿದ್ಧಾಂತಿ ಹೇಳ್ತಾನೆ ಅದು ಇನ್ನೊಂದಿದೆ. ಕರೆಕ್ಟ್. ನಾನು ಸಿದ್ಧಾಂತಿ ಅಂದ್ಕೊಂಡೆ. ಓಕೆ, ಏತದಪಿ ಟೈಮ್ ಆಯ್ತು ಅನಿಸುತ್ತದೆ. ನಾಳೆ ಹೇಳೋಣ. ಇದು ನಾಳೆ ಹೇಳಿ ಅಪರಹ ಇತಿ ಪೂರ್ವಪಕ್ಷ ಹೇಳಿ ಸಿದ್ಧಾಂತ ಹೇಳೋಣ. ಇದರಿಂದ ನೋಡಿ ಮೀಮಾಂಸ ಗೊತ್ತಾಯಿತು ನೋಡಿ. ವೇದಾಂತದಲ್ಲೇ ಶಂಕರ ಭಾಷ್ಯದಲ್ಲೇ ಅಲ್ಲೆಲ್ಲೆಲ್ಲಿ ಮೀಮಾಂಸಾ ಪಾಯಿಂಟ್ಗಳು ಬರುತ್ತವೆ. ಸಚ್ಚಿದಾನಂದೇಂದ್ರ ಸ್ವಾಮಿನಃ ಯದಾ ವಿರೂಪಾಕ್ಷಶಾಸ್ತ್ರಿಭ್ಯಃ ವೇದಾಂತಂ ಶ್ರೋತುಮುಪವಿಷ್ಟಃ ತದಾ ಕೇಚನ ತರ್ಕಶಾಸ್ತ್ರಮೀಮಾಂಸ ವ್ಯಾಕರಣತರ್ಕಮೀಮಾಂಸಾದೀನ್ ಪಠಿತ್ವಾ ಆಗತಃ. ಕೇಚನಸ್ತು ಕಿಂಚಿತ್ ಸಂಸ್ಕೃತಜ್ಞಾನಮಸ್ತಿ ಕಿಂತು ತರ್ಕಮೀಮಾಂಸಾಜ್ಞಾನಂ ನಾಸ್ತಿ. ತೇಷಾಂ ಕಿಂ ಕ್ರಿಯತೆ ಭಾಷ್ಯೆ ಯತ್ರ ಯತ್ರ ತರ್ಕಶಬ್ದಾಃ ಮೀಮಾಂಸಾಶಬ್ದಾಃ ಆಯಾಂತಿ ಯಥಾ ಅಧುನಾ ಆಗತಃ ತಸ್ಯ ಯಥಾ ಭಾವನಾ ಇತಿ ಕಿಂ ಅಂಶತ್ರಯಮಿತಿ ಕಿಂ ತತ್ ಸರ್ವಮೇವ ಸ್ಪಷ್ಟೀಕುರ್ವನ್ ವಿವರಣಂ ಕುರ್ವಂತಹ ಏವಂ ಉಪದಿಶಂತಹ ಆಸನ್. ಇದು ನೋಡಿಕೊಂಡು ಏನು ಹೇಳ್ತಾರೆ, ಸ್ವಾಮೀಜಿಗ ಕಾಲದಲ್ಲಿ ಸಂಸ್ಕೃತ ಬರುತ್ತಿರಲಿಲ್ಲ, ಅದಕ್ಕೋಸ್ಕರ ಅವರಿಗೆ ಚೆನ್ನಾಗಿ ಅರ್ಥವಾಗಲಿಲ್ಲ ಎಂದು ಹೀಗೆ ಯಾರೋ ಲೋಕದಲ್ಲಿ ಪ್ರಚಾರ ಮಾಡಿಬಿಟ್ಟರು. ಅದು ಏನು ಹೇಳಿದ್ದಾರೆ ಅಂದರೆ, ಅವರಿಗೆ ಮೀಮಾಂಸಾ ತರ್ಕ ಓದಲಿಲ್ಲ, ಅದಕ್ಕೋಸ್ಕರ ವ್ಯಾಖ್ಯಾನವನ್ನು ಆನಂದಗಿರಿ ಟೀಕಾ ಹೇಳದೆ ಭಾಷ್ಯನೇ ಹೇಳಿಬಿಟ್ಟರು ಎಂದು. ಭಾಷ್ಯ ಹೇಳಿದ್ದರೆ ಈಗ ಇದೇ ಆನಂದಗಿರಿ ಹೇಳ್ತಾನೆ. ಇಲ್ಲಿ ಬಂದಿರುವ ಕಠಿಣ ಪದಗಳಿಗೆ ಅರ್ಥವೇ ಆನಂದಗಿರಿ ಹೇಳ್ತಾನೆ. ಅವರು ಆನಂದಗಿರಿಯನ್ನು ನೇರಾಗಿ ಓದದೆ ಅದನ್ನೇ ಕನ್ನಡದಲ್ಲಿ ಹೇಳಿಬಿಟ್ಟರು ಸ್ವಾಮೀಜಿಗೆ. ಸ್ವಾಮೀಜಿ ಅಂದರೆ ಸ್ವಾಮೀಜಿ ವಿದ್ಯಾರ್ಥಿಗಳಿಗೆ, ಸ್ವಾಮೀಜಿ ಸಮೇತ. ಅವರು ಸ್ವಾಮೀಜಿ ಹೇಳುತ್ತಿದ್ದರು ತನ್ನ ಆಟೋಬಯೋಗ್ರಫಿಯಲ್ಲಿ, ಅವರು ಯಾರಿಗೆ ಅರ್ಥವಾಗಲ್ಲವೋ ಈ ಮೀಮಾಂಸಾ ಪದಗಳು, ತರ್ಕ ಪದಗಳು ಎಲ್ಲೆಲ್ಲಿ ಬರುತ್ತವೋ, ಸಾಂಖ್ಯ ಪದಗಳು ಬರುತ್ತವೋ ಅವರ ಕಾನ್ಸೆಪ್ಟ್ಗಳೆಲ್ಲ ವಿವರಿಸುತ್ತಾ ಪಾಠ ಹೇಳುತ್ತಿದ್ದರು. ಅದರಿಂದ ಸಾಮಾನ್ಯರಿಗೂ ಅರ್ಥವಾಗುವಷ್ಟು ಹೇಳುತ್ತಿದ್ದರು ಎಂದು ಸ್ವಾಮೀಜಿ ಹೇಳಿದ್ದಾರೆ. ಇದನ್ನು ನೋಡಿಕೊಂಡು ಯಾರೋ ಹೇಳ್ತಾರೆ, ಇವರು ಸ್ವಾಮೀಜಿಗೆ ಆನಂದಗಿರಿ ಟೀಕವನ್ನು ಏಕೆ ಹೇಳಲಿಲ್ಲ ಅಂದರೆ ತರ್ಕಮೀಮಾಂಸಾ ನೇರಾಗಿ ಓದಲಿಲ್ಲ, ಅದಕ್ಕೋಸ್ಕರ ತರ್ಕಮೀಮಾಂಸಾ ಪಾರಿಭಾಷಿಕ ಪದಗಳು ಅವರ ಲ್ಯಾಂಗ್ವೇಜ್ ಹೆಚ್ಚಿರುತ್ತದೆ, ತಾರ್ಕಿಕ ಲ್ಯಾಂಗ್ವೇಜ್, ಮೀಮಾಂಸಾ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಅವರಿಗೆ ಆನಂದಗಿರಿ ಟೀಕಾ ಹೇಳದೆ ಭಾಷ್ಯ ಮಾತ್ರ ಹೇಳಿದ್ದಾರೆ. ಇದನ್ನಿಟ್ಕೊಂಡು ಮಾರ್ತಾ ಹೇಳ್ತಾರೆ ಅವರಿಗೆ ಸಂಸ್ಕೃತ ಬರುತ್ತಿರಲಿಲ್ಲ, ಅದಕ್ಕೋಸ್ಕರ ಅವರು ಭಾಷ್ಯವನ್ನೇ ತಪ್ಪರ್ಥ ಮಾಡಿಕೊಂಡರು. ಅದು ನೋಡಿ ಹೀಗೆ ಹೇಳ್ತಾರೆ, ಹೇಗೆ ಮಾಡ್ತಾರೆ ನೋಡಿ. ಅವರು ಟೀಕಾ ಅವರಿಗೆ ಅರ್ಥವಾಗ್ತಿರಲಿಲ್ಲ ಎಂದು ಟೀಕಾ ಹೇಳಲಿಲ್ಲ ಅಂತೆ, ಕೇವಲ ಭಾಷ್ಯ ಹೇಳಿದ್ದರಂತೆ. ಅಂದರೆ ಕೇವಲ ಭಾಷ್ಯ ಹೇಳಿದ್ದರೆ ಮೂಲ ವಿದ್ಯೆ ಅರ್ಥವಾಗಲ್ಲ, ಅದಕ್ಕೋಸ್ಕರ ಅದೊಂದು ಅನ್ಫಿಟ್ ಎಂದಂತೆ ಮಾತಾಡ್ತಾರೆ ನೋಡಿ. ಆನಂದಗಿರಿ ಓದಿದ್ದರೆ ವೇದಾಂತ ಆಗುತ್ತದೆ, ಭಾಷ್ಯ ಓದಿದರೆ ವೇದಾಂತ ಆಗಲ್ಲವಾ? ಓಂ ಶಾಂತಿ ಶಾಂತಿ ಶಾಂತಿ.